सदी गौर भक्त वृंद की जय। श्री श्री राधा कृष्ण गोप गोपी गो श्याम कुंड राधा कुंड गिरि गोवर्धन की जय। संवेत भक्त वृंद की जय। श्री श्री गुरु गौरांग की जय। भक्ति विकास स्वामी नामने नमो विष्णुपादाय कृष्ण प्रेष्ठाय भूतले श्रीमते भक्ति वेदांत स्वामिनिति नामिने नमस्ते सारस्वती देवे गौरवाणी प्रचारिणे निर्विशेष शून्यवादी पाश्चात्य देशतारिणे वंदेहं श्रीगुरो श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्ण चैतन्य देवं श्री राधा कृष्ण पादान् सहगण ललिता श्री विशाखान्वितांश। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासदि गौर भक्त वृंद। हरे कृष्णा 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 हरे हरे, हरे राम 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 हरे हरे। साधु साधु तदाइनति आचिन्नां प्रेमरत्कण्ठयोस्फुर। ಹರೇ ಕೃಷ್ಣ. ಇವತ್ತು ಏಕಾದಶಿ ವಿಶೇಷವಾದದ್ದು. ಇದಕ್ಕೆ ಪಾಂಡವ ನಿರ್ಜಲ ಏಕಾದಶಿ ಅಂತ ಹೇಳ್ತಾರೆ, ಅಥವಾ ಭೀಮ ನಿರ್ಜಲ ಏಕಾದಶಿ ಅಂತ ಹೇಳಿ ಹೇಳ್ಬೋದು. ಸೊ ನಿರ್ಜಲ ಏಕಾದಶಿ ಅಂದರೆ ನಮ್ಮ ಶಾಸ್ತ್ರಗಳಲ್ಲಿ ಏನು ಹೇಳಿದೆ, ಐತಿಹಾಸಿಕ ಶಾಸ್ತ್ರಗಳಲ್ಲಿ ಅಥವಾ ಪುರಾಣಗಳಲ್ಲಿ ಸೊ ಪಾಂಡವರಲ್ಲಿ ಭೀಮ ನಿಮಗೆ ಗೊತ್ತಿರ್ಬೋದು, ಹೌದಲ್ಲ. ಸೊ ಭೀಮ ಅವನು ಇದು ಏಕಾದಶಿ ಅಂದರೆ ಒಂದು ತಿಂಗಳಿಗೆ 2 ಬಾರಿ ಬರುತ್ತೆ ಇದು. ಆದರೆ ಪ್ರತಿ ಏಕಾದಶಿ ಅವನು ಪಾಲನೆ ಮಾಡ್ತಾ ಇರಲಿಲ್ಲ ಭೀಮ. ವರ್ಷಕ್ಕೆ 1 ಏಕಾದಶಿ ಪಾಲನೆ ಮಾಡ್ತಿದ್ದ. ಈ ಏಕಾದಶಿ ಇವತ್ತಿನ ದಿನ ಏನಿದೆ ಅಲ್ಲ, ಇದು ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಇದು. ಇದ್ರ ಬಗ್ಗೆ ನಾನು ಹೇಳ್ತೇನೆ, ಏಕಾದಶಿ ಬಗ್ಗೆ ಏನು ಚರ್ಚೆ ಮಾಡೋಣ. ಸೊ ವರ್ಷ ಇಡೀ ಇದನ್ನು ಒಂದು ತುಂಬ ನಿಷ್ಠೂರವಾಗಿ ಅದನ್ನು ಪಾಲನೆ ಮಾಡೋದು. ನೀರು ಕುಡಿಯಲ್ಲ. ನಿರ್ಜಲ ಅಂದರೆ ಏನು, ನೀರು ಕುಡಿಯಲ್ಲ. ಸೊ ಇಷ್ಟು ಮಾಡಿದರೆ, ಇದು ಒಂದು ನೀರು ಕುಡಿದೇನೆ ಇದೊಂದು ಮಾಡಿದರೆ ವರ್ಷ ಇಡೀ ನಾವು ಏಕಾದಶಿ ಪಾಲನೆ ಮಾಡಿದ ಹಾಗೆ. ಅಥವಾ ನಾವು ಯಾವುದಾದ್ರೂ ಏಕಾದಶಿಯನ್ನು ಪಾಲನೆ ಮಾಡುವಲ್ಲಿ ಅಥವಾ ಆಚರಣೆ ಮಾಡುವಲ್ಲಿ ಏನಾದರೂ ತಪ್ಪು ಮಾಡಿದರೆ, ಇದೊಂದು ಚೆನ್ನಾಗಿ ಮಾಡಿಬಿಟ್ರೆ ಆ ಎಲ್ಲ ಏಕಾದಶಿಗಳ ಫಲ ನಮಗೆ ಸಿಕ್ಬಿಡುತ್ತೆ. ಅದಕ್ಕೋಸ್ಕರ ಇದನ್ನು ನಾವು ನಿರ್ಜಲವಾಗಿ, ಏನು ಜಲವನ್ನು ಸೇವನೆ ಮಾಡದೇ ನಾವು ಇದನ್ನು ಆಚರಣೆ ಮಾಡ್ತೀವಿ. ನಾನು ಇವತ್ತು, ಯಾಕಂದರೆ ಇದ್ರ ಬಗ್ಗೆ ನಾನು ಹಿಂದೆ ಚರ್ಚೆ ಮಾಡಿದ್ದೀನಿ, ಇವತ್ತಿನ ಏಕಾದಶಿ ಬಗ್ಗೆ ಭೀಮ ಮತ್ತು ಕೃಷ್ಣನ ನಡುವೆ ಸಂವಾದವಾಗುತ್ತೆ. ಕೃಷ್ಣ ಭೀಮನಿಗೆ ಇದೊಂದು ಏಕಾದಶಿ ನೀನು ಮಾಡು ಅಂಥೇಳಿ ಅವನಿಗೆ ಹೇಳಿದ್ದು. ಸೊ ಹೀಗೆ ಈ ಏಕಾದಶಿ ಬಗ್ಗೆ ನಾನು ಚರ್ಚೆ ಮಾಡಿದ್ದೆ. ಆದರೆ ನಾನು ಇವತ್ತು ಸಾಮಾನ್ಯ ಏಕಾದಶಿ ಮಹತ್ವವನ್ನು ನಾವು ಇವತ್ತು ಚರ್ಚೆ ಮಾಡೋಣ. ಏಕಾದಶಿ ಅಂದರೆ ಏನು, ಯಾಕೆ ಇವತ್ತಿನ ದಿನ ಏಕಾದಶಿ ದಿನ ನಾವು ಉಪವಾಸ ಮಾಡ್ತೀವಿ, ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಸೊ ನಿಮಗೆ ಗೊತ್ತಿರ್ಬೋದು, ನಮ್ಮ ವೈದಿಕ ಪಂಚಾಂಗದ ಅನುಸಾರ ಒಂದು ಮಾಸ ಅಂದರೆ ಒಂದು ತಿಂಗಳಲ್ಲಿ 2 ಪಕ್ಷಗಳಿರುತ್ತೆ, ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಅಂತೇಳಿ. ಅಂದರೆ ಅರ್ಥ 15 ದಿನದ ಒಂದು 30 ದಿನ ಹೀಗೆ 2 ಪಕ್ಷಗಳಿರುತ್ತೆ. ಶುಕ್ಲ ಪಕ್ಷ ಅಂದರೆ ಏನು, ಶುಕ್ಲ ಅಂದರೆ ಏನು, ಬಿಳಿ. ಅದರ ಅರ್ಥ ಏನು, ಆವಾಗ ಬೆಳದಿಂಗಳಿರುತ್ತೆ, ಅಥವಾ ಚಂದ್ರಮ ಏನು ದೊಡ್ಡವನಾಗ್ತಾನೆ ಆವಾಗ. ಕೃಷ್ಣ ಪಕ್ಷದಲ್ಲಿ ಏನು ಯಾವಾಗಲೂ ಕತ್ತಲಿರುತ್ತೆ. ಕೃಷ್ಣ ಅಂದರೆ ಕಪ್ಪು, ಕತ್ತಲು.
ಆವಾಗ ಏನು ಚಂದ್ರಮ ಏನು ಚಂದ್ರ ಸಣ್ಣದಾಗ್ತಾ ಹೋಗ್ತಾನೆ, ಬೆಳದಿಂಗಳು ಬರಲ್ಲ, ಯಾವಾಗಲೂ ಕಾರ್ಮೋಡ ಕತ್ತಲು ಇರುತ್ತೆ. ಸೊ ಅದಕ್ಕೆ ಶುಕ್ಲ ಕೃಷ್ಣ ಪಕ್ಷ ಅಂತ ಹೇಳ್ತಾರೆ. ನಮ್ಮ ಗೌಡಿಯ ಸಂಪ್ರದಾಯದಲ್ಲಿ, ಚೈತನ್ಯ ಮಹಾಪ್ರಭುಗಳ ಸಂಪ್ರದಾಯದಲ್ಲಿ ಶುಕ್ಲ ಪಕ್ಷಕ್ಕೆ ಶುಕ್ಲ ಪಕ್ಷ ಅನ್ನಲ್ಲ, ಗೌರ ಪಕ್ಷ ಅಂತ ಹೇಳ್ತಾರೆ. ಕೃಷ್ಣ ಮತ್ತು ಗೌರ. ಗೌರ ಅಂದರೆ ಯಾರು? ಚೈತನ್ಯ ಮಹಾಪ್ರಭು. ಗೌರ ಶಬ್ದದ ಅರ್ಥ ಏನು? ಗೌರ ಅಂದರೆ ಹಳದಿ ಬಣ್ಣ ಅಥವಾ ಸುವರ್ಣ, ಬಂಗಾರದಂಥ ಬಣ್ಣ, ಅದಕ್ಕೆ ಗೌರ ಅಂತ ಹೇಳ್ತಾರೆ. ಸೊ ಕೃಷ್ಣ ಮತ್ತು ಗೌರ, ಕೃಷ್ಣನೇ ಚೈತನ್ಯ ಮಹಾಪ್ರಭು ಆಗಿ ಬಂದಿದ್ದು, ಗೌರಾಂಗ ಆಗಿ ಬಂದಿದ್ದು. ಹೀಗೆ ಕೃಷ್ಣ ಪಕ್ಷ ಮತ್ತು ಗೌರ ಪಕ್ಷ ಅಂಥೇಳಿ. ಶುಕ್ಲ ಪಕ್ಷವನ್ನು ನಾವು ಗೌರ ಪಕ್ಷ ಅಂತ ಹೇಳ್ತೀವಿ. ಈ 15 ದಿನಗಳಿರುತ್ತೆ ಇದರಲ್ಲಿ. ಈಗ ನಾವು ಗ್ರೆಗರಿಯನ್ ಕ್ಯಾಲೆಂಡರಲ್ಲಿ ಏನು ಸಂಡೇ, ಮಂಡೇ, ಟ್ಯೂಸ್ಡೇ ಅಂಥೇಳಿ ಅದು ಇದೆ, ಸೋಮವಾರ. ಆದರೆ ಈ 15 ದಿನಗಳ ಒಂದು ಪಕ್ಷವನ್ನು ಹೇಗೆ ಪ್ರತಿಪಾತ ಅಂಥೇಳಿ, ಮೊದಲನೇ ದಿನಕ್ಕೆ ಪ್ರತಿಪಾತ ಅಂತ ಹೇಳ್ತಾರೆ, ಎರಡನೇದಕ್ಕೆ ದ್ವಿತೀಯ ಅಂಥೇಳಿ, ಮೂರನೇದು ತೃತೀಯ, ನಾಲ್ಕನೇದು ಚತುರ್ಥಿ, ಐದನೇದು ಪಂಚಮಿ, ಆರನೇದು ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ಹೀಗೆ 15 ದಿನಗಳು. ಆಮೇಲೆ 11ನೇ ದಿನಕ್ಕೆ ಏನಂತೀವಿ ನಾವು? ಏಕಾದಶಿ. ಈಗ ಸಂಸ್ಕೃತ ಭಾಷೆಯಲ್ಲಿ 11ಕ್ಕೆ ಏಕಾದಶ ಅಂತ ಹೇಳ್ತಾರೆ. ಆ 11ನೇ ದಿನ ಏನಾಯಿತು? ಏಕಾದಶಿ ಆಯಿತು. ಸೊ ಹೀಗೆ ಏಕಾದಶಿಗೆ 11ನೇ ದಿನಕ್ಕೆ ನಾವು ಏಕಾದಶಿ ಅಂತ ಹೇಳ್ತೀವಿ. ಇದರ ಅರ್ಥ ಏನು? ಒಂದು ತಿಂಗಳಲ್ಲಿ 2 ಬಾರಿ ಏಕಾದಶಿ ಬರುತ್ತೆ. ಸೊ ಆ ಏಕಾದಶಿ ದಿನ ಏನು ಮಾಡ್ತೀವಿ? ಅದಕ್ಕೆ ಇನ್ನೊಂದು ಏಕಾದಶಿಗೆ ಬೇರೆ ಬೇರೆ ಹೆಸರುಗಳಿದೆ. ಒಂದು ಹರಿವಾಸರೆ ಅಂತ ಹೇಳ್ತಾರೆ, ಮತ್ತು ಇನ್ನೊಂದು ಹರಿದಿನನೂ ಅಂತ ಹೇಳ್ತಾರೆ. ಹರಿದಿನ, ಹರಿವಾಸ ಅಂದರೆ ಅದರ ಅರ್ಥ ಏನು? ಭಗವಂತ ಹರಿಗೆ ಅಥವಾ ಕೃಷ್ಣನಿಗೆ, ವಿಷ್ಣುವಿಗೆ ಏನೋದು ಪ್ರಿಯವಾದದ್ದು. ಅದಕ್ಕೋಸ್ಕರ ಅದಕ್ಕೆ ಹರಿವಾಸರ, ಹರಿದಿನ ಅಂಥೇಳಿ ಹೇಳೋದು, ಅಥವಾ ಏಕಾದಶಿ ಅಂಥೇಳಿ ಹೇಳೋದು. ಅದು ಅವನಿಗೆ ಪ್ರಿಯವಾದದ್ದು. ಯಾಕೆ ಅವನಿಗೆ ಪ್ರಿಯವಾದದ್ದು? ಅದು ಅವನ ಚಾಯ್ಸ್. ಅದು ಅವನು ಭಗವಂತನೂ ಒಬ್ಬ ವ್ಯಕ್ತಿ. ಅವನಿಗೆ ಒಂದು ದಿನ ಪ್ರಿಯವಾದದ್ದಿರುತ್ತೆ, ಅಥವಾ ಅವನಿಗೆ ಒಂದು ಪ್ರಾಣಿ, ಹಸು ಅಂದರೆ ಅವನಿಗೆ ತುಂಬ ಪ್ರೀತಿ, ಅದಕ್ಕೋಸ್ಕರ ಅವನು ಗೋಪಾಲ, ಗೋವಿಂದ. ಅವನಿಗೆ ಎಲ್ಲ ಪಶುಗಳಲ್ಲಿ ಅವನಿಗೆ ಪ್ರಿಯವಾದದ್ದು ಯಾವುದು? ಅದು ಹಸು. ಮತ್ತು ಎಲ್ಲ ವಾದ್ಯಗಳಲ್ಲಿ ಅವನಿಗೇನು ಪ್ರಿಯವಾದದ್ದು? ಕೊಳಲು, ಮುರಳಿ, ವೇಣು. ಸೊ ಅವನಿಗೆ ಆದ, ಅವನೊಬ್ಬ ವ್ಯಕ್ತಿ, ಅವನಿಗೆ ಆದ ಪ್ರಿಯ ವಸ್ತುಗಳಿರುತ್ತೆ. ಅವನಿಗೆ ಅಪ್ರಿಯ, ಒಂದು ದೃಷ್ಟಿಯಿಂದ ನೋಡಿದರೆ ಅವನಿಗೆ ಯಾವುದೂ ಅಪ್ರಿಯ ಅನ್ನೋದಿಲ್ಲ. ಭಗವದ್ಗೀತೆಯಲ್ಲಿ 9ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾ ಇದೆ, ನಮೇ ದ್ವೇಷೋಸ್ತಿ ನ ಪ್ರಿಯ ಅಂಥೇಳಿ. ನಾನು ಯಾರನ್ನೂ ದ್ವೇಷ ಮಾಡಲ್ಲ ಮತ್ತು ಯಾರೂ ನನಗೆ ಪ್ರಿಯರಾದಲ್ಲ. ಆದರೂ ಆ ಶ್ಲೋಕದಲ್ಲಿ ಮತ್ತೆ ಕೃಷ್ಣ ಏನು ಹೇಳ್ತಾ ಇದ್ದಾನೆ? ಆದರೆ ನನ್ನ ಭಕ್ತರು ನನಗೆ ತುಂಬ ಪ್ರಿಯರಾದವರು ಅಂಥೇಳಿ ಹೇಳ್ತಾನೆ. ಮತ್ತು ಅವನು ವ್ಯಕ್ತಿ, ಅವನಿಗೆ ಆದ ಪ್ರಿಯ ವಸ್ತುಗಳಿದೆ. ಸೊ ಹೀಗೆ ಅವನಿಗೆ ಪ್ರಿಯವಾದದ್ದು. ಸೊ ಈ ದಿನ ಏನಿದೆ ಅಲ್ಲ, ಅದು ಅವನಿಗೆ ಪ್ರಿಯವಾದದ್ದು. ಸೊ ಆ ದಿನ ಅವನ ಪ್ರಸನ್ನತೆಗಾಗಿ ನಾವೇನು ಮಾಡ್ತೀವಿ? ನಾವು ಏನು ಅದನ್ನು ಉಪವಾಸ ಮಾಡ್ತೀವಿ ಒಂದಿಷ್ಟು. ನಾನು ಇದ್ರ ಬಗ್ಗೆ ಇನ್ನೂ ಚರ್ಚೆ ಮಾಡ್ತೀನಿ. ಆದರೆ ಇನ್ನೊಂದು ದೃಷ್ಟಿಕೋನದಿಂದ ನಾವು ಇದು ನಾನು ಈಗ ಇನ್ನೂವರೆಗೆ ಚರ್ಚೆ ಮಾಡೋದೇನು? ಕೃಷ್ಣನ ಸಂಬಂಧದಲ್ಲಿ, ವಿಷ್ಣುವಿನ ಸಂಬಂಧ, ಆಧ್ಯಾತ್ಮಿಕ ದೃಷ್ಟಿಕೋನದಿಂದ. ಆಧ್ಯಾತ್ಮ ಅಂದರೆ ಏನು? ನಾವೆಲ್ಲರೂ ಆತ್ಮ, ಆಧ್ಯಾತ್ಮಿಕ
ಭಗವಂತನ ಆಧ್ಯಾತ್ಮಿಕ ಅಂಶಗಳು, ಭಗವಂತನ ಅಂಶಗಳು. ಸೊ ನಮ್ಮನ್ನು ನಾವು ಭಗವಂತನ ಜೊತೆ ಜೋಡಿಸುವುದಕ್ಕೆ ಅಥವಾ ನಮ್ಮ ಸಂಬಂಧವನ್ನು, ಬಾಂಧವ್ಯವನ್ನು ಬೆಳೆಸುವುದಕ್ಕೇನೋ ಆಧ್ಯಾತ್ಮ ಅಂತೀವಿ ನಾವು. ಈಗಿನ ಕಾಲದಲ್ಲಿ ಆಧ್ಯಾತ್ಮದ ಹೆಸರಿನಲ್ಲಿ ಅಥವಾ ಏನೇನೋ ನಡೆಸ್ತಾರೆ. ಅದೊಂದು ಆಧ್ಯಾತ್ಮ ಅಂದರೆ ಏನೋ ಒಂಥರ ಅತಿ ಗುಹ್ಯವಾದ, ರಹಸ್ಯವಾದ ಒಂದು ಮಾನಸಿಕ ಒಂದು ಕಲ್ಪನೆಗೆ ಆಧ್ಯಾತ್ಮ ಅನ್ಕೋತಾರೆ ಅವರು. ಅಥವಾ ಇನ್ನೊಂದು ವಿಶೇಷ ಅಧ್ಯಾತ್ಮ ಅಂದರೆ ಏನು, ಈಗಿನ ಕಾಲದ ಜನರಿಗೆ ಡೂ ಗುಡ್ ಆ್ಯಂಡ್ ಏನು ವಾಟ್ ಈಸ್ ದಟ್. ಸೊ ಜನರಿಗೆ ಒಂಥರ ಒಳ್ಳೆ ಮಾಡೋದು, ಅದಕ್ಕೆ ಆಧ್ಯಾತ್ಮ ಅಂದ್ಕೊಳ್ಳೋದು. ಅಥವಾ ವೆಜಿಟೇರಿಯನ್ ಆಗಿರೋದು, ಅದಕ್ಕೆ ಆಧ್ಯಾತ್ಮ ಅನ್ನೋದು. ವೆಜಿಟೇರಿಯನ್, ಶಾಕಾಹಾರಿ ಆಗೋದು. ಸೊ ಈ ಥರ ಏನೋ ಒಂದೊಂದು ವಿಚಿತ್ರ ಒಂದು ಕಲ್ಪನೆಗಳಿದೆ ಈಗಿನ ಕಾಲದಲ್ಲಿ ಆಧ್ಯಾತ್ಮದ ಬಗ್ಗೆ. ಆದರೆ ನಿಜವಾದ ಆಧ್ಯಾತ್ಮ ಅಂದರೆ ಏನು? ನಾವೆಲ್ಲರೂ ಭಗವಂತನ ಅಂಶ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಮಮೈವಾಂಶ ಜೀವಲೋಕೆ ಜೀವಭೂತ ಸನಾತನಃ. 15ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಎಲ್ಲ ಮಮೈವಾಂಶ ಜೀವಲೋಕೆ, ಎಲ್ಲ ಜೀವಿಗಳು, ಮನುಷ್ಯರಷ್ಟೇ ಅಲ್ಲ, ಅಥವಾ ಬ್ರಾಹ್ಮಣರು ಅಥವಾ ಕ್ಷತ್ರಿಯರು ಅಥವಾ ಹಿಂದೂಗಳು ಅಥವಾ ಭಾರತೀಯರು ಹಾಗಂತಲ್ಲ, ಎಲ್ಲ ಜೀವಿಗಳು, ಪ್ರತಿಯೊಂದು ಜೀವಿನೂ ನನ್ನ ಅಂಶ ಅಂಥೇಳಿ. ಇದನ್ನು ಮತ್ತೆ ಮತ್ತೆ ಬೇರೆ ಬೇರೆ ಮಾತುಗಳಲ್ಲಿ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಅಹಂ ಬೀಜ ಪ್ರದಪಿತಾಹ, ಎಲ್ಲ ಜೀವಿಗಳ ತಂದೆ ನಾನೇ ಅಂಥೇಳಿ ಕೃಷ್ಣ ಹೇಳ್ತಾನೆ. ಪಿತಾಹಮಸ್ಯ ಜಗತೋ ಮಾತಾ ದಾತ ಪಿತಾಮಹ, ನಾನೇ ತಂದೆ, ನಾನೇ ತಾಯಿ, ನಾನೇ ಎಲ್ಲರ ಪೋಷಕ, ದಾತ. ಪಿತಾಮಹ, ನಾನೇ ಯಾರು? ತಾತ, ಎಲ್ಲರ ತಾತ ನಾನು ಅಂಥೇಳಿ ಕೃಷ್ಣ ಬೇರೆ ಬೇರೆ ದೃಷ್ಟಿಕೋನದಿಂದ ಬೇರೆ ಬೇರೆ ಮಾತುಗಳಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಸೊ ನಾವು ನಮಗೆ ಭಗವಂತನ ಜೊತೆ ಸಂಬಂಧ ಇದೆ, ಅದನ್ನು ಮತ್ತೆ ಸ್ಥಾಪನೆ ಮಾಡೋದೇ. ಈಗ ನಾವು ಅದನ್ನು ಮರ್ತು ಬಿಟ್ಟಿದ್ದೀವಿ ಈ ಭೌತಿಕ ಜಗತ್ತಿನಲ್ಲಿ ಬಂದು. ಅದನ್ನು ಮರುಸ್ಥಾಪನೆ ಮಾಡೋದೇ ಜೀವನದ ಗುರಿ, ಮತ್ತೇನೂ ಅಲ್ಲ. ಸೊ ಇದು ಒಂದು ಆಧ್ಯಾತ್ಮಿಕ ದೃಷ್ಟಿಕೋನ, ಭಗವಂತನನ್ನು ಪ್ರಸನ್ನತೆ ಮಾಡೋದು. ಉಪವಾಸ ಅಂದರೆ ಏನು? ಭಗವಂತನ ಸಮೀಪವಾಗಿ ವಾಸ ಮಾಡೋದು. ಅಂದರೆ ಹತ್ತಿರ, ಭಗವಂತನ ಹತ್ತಿರ ವಾಸ ಮಾಡೋದಕ್ಕೆ ಉಪವಾಸ ಅಂತ ಹೇಳ್ತಾರೆ. ಅದರ ಅರ್ಥ ಏನು? ನಾವು ಎಲ್ಲ ದೈಹಿಕ ಕಾರ್ಯಗಳನ್ನು ಕಡಿಮೆ ಮಾಡಿ, ನಮ್ಮ ದೈಹಿಕ ಬಾಹ್ಯ ಕಾರ್ಯಗಳನ್ನು ಕಡಿಮೆ ಮಾಡಿ, ತಿನ್ನೋದು, ಕುಡಿಯೋದಂದರೆ ಎಲ್ಲ ನೀರು ಕುಡಿಯೋದು, ಈ ಬಾಹ್ಯ ದೈಹಿಕ ಕಾರ್ಯಗಳು, ಇದಕ್ಕೆ ಬಾಹ್ಯ ಅಂತ ಹೇಳಿದ್ದು. ನತೇ ವಿದು ಸ್ವಾರ್ಥಗತಿಂ ಹಿ ವಿಷ್ಣು ದುರಾಸಯ ಯೇ ಬಹಿರರ್ಥ ಮಾಣಿನ, ಪ್ರಹ್ಲಾದ ಹೇಳಿದ್ದು ಈ ಶ್ಲೋಕ ಭಾಗವತದಲ್ಲಿ. ಜನರಿಗೆ ನಿಜವಾದ ಸ್ವಾರ್ಥ ಏನು ಅಂಥೇಳಿ ಗೊತ್ತಿಲ್ಲ. ಪ್ರಹ್ಲಾದ ಏನು ಹೇಳ್ತಾ ಇದ್ದಾನೆ? ವಿಷ್ಣುನೇ ಎಲ್ಲರ ಸ್ವಾರ್ಥ ಅಂಥೇಳಿ. ನತೇ ವಿದು ಸ್ವಾರ್ಥ ಗತಿಂ, ಅದ್ರ ಬಗ್ಗೆ ಗೊತ್ತಿಲ್ಲ ಜನರಿಗೆ. ನತೇ ವಿದು ಅಂದರೆ ವಿದು ಅಂದರೆ ಅವರು ತಿಳ್ಕೊಳ್ಳಲ್ಲ ಅದನ್ನು, ಅಥವಾ ತಿಳ್ಕೊಂಡಿಲ್ಲ. ಸ್ವಾರ್ಥ ಗತಿಂ ಹಿ ವಿಷ್ಣು ದುರಾಸೆಯ ಯೇ ಬಹಿರರ್ಥ ಮಾಣಿನ, ದುರಾಶೆಯಿಂದ, ಈ ಭೌತಿಕ ಆಶೆ ಆಕಾಂಕ್ಷೆಗಳಿಂದ ಈ ಬಾಹ್ಯ ದೇಹದ ಉದ್ದೇಶಗಳನ್ನು ನಾವು ಏನು ಮಾಡ್ತೀವಿ? ತುಂಬ ಮಹತ್ವ ಕೊಡ್ತೀವಿ ಅದಕ್ಕೆ. ಬಹಿರರ್ಥ ಮಾಣಿನ, ಅದಕ್ಕೆ ತುಂಬ ಕೊಡ್ತೀವಿ ನಾವು. ಸೊ ಅದಕ್ಕೋಸ್ಕರ ಉಪವಾಸ ಅಂದರೆ ಏನು ಮಾಡ್ತೀವಿ ನಾವು? ಭಗವಂತನ ಹತ್ತಿರ ನಾವು ವಾಸ ಮಾಡೋದು, ಆದಷ್ಟು ಭಗವಂತನ ಹತ್ತಿರ. ಅದರ ಅರ್ಥ ಏನು? ದೈಹಿಕ ಕಾರ್ಯಗಳನ್ನು ಕಡಿಮೆ ಮಾಡಿ, ಶಾರೀರಿಕ ಭೌತಿಕ ಕಾರ್ಯಗಳನ್ನೆಲ್ಲ ಕಡಿಮೆ ಮಾಡಿ ಭಗವಂತನ ಹತ್ತಿರ ವಾಸ ಮಾಡೋದು. ಇದು ಒಂದು ಆಧ್ಯಾತ್ಮಿಕ ದೃಷ್ಟಿಕೋನ. ಮತ್ತು ಧಾರ್ಮಿಕ ದೃಷ್ಟಿಕೋನದಿಂದ ನೋಡಿದರೆ ಧರ್ಮದ ಉದ್ದೇಶನೂ ಆಧ್ಯಾತ್ಮನೇ,
ಧರ್ಮಸ್ಯ ಹಿ ಅಪವರ್ಗಸ್ಯ. ಈಗಿನ ಕಾಲದಲ್ಲಿ ಜನರು ಧರ್ಮದ ಬಗ್ಗೆ ಏನೂ ಅರಿವೇನೇ ಇಲ್ಲ ಜನರಿಗೆ. ವಿಶೇಷವಾಗಿ ಭಾರತದಲ್ಲಿ ಹಿಂದೂ ಅಂದ್ಕೊಳ್ಳೋರು ತುಂಬ ಭೌತಿಕವಾದಿಗಳವರು. ಬರೀ ದುಡ್ಡು 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 ದುಡ್ಡು, ಯಾವಾಗಲೂ ಹುಚ್ಚುತನ, ಮ್ಯಾಡ್. ಮೊದಲಿನ ಕಾಲದಲ್ಲಿ ಎಲ್ಲರೂ ಜನರು ಹಳ್ಳಿಯಲ್ಲಿ ಇರ್ತಿದ್ರು, ದುಡ್ಡಿನ ಅವಶ್ಯಕತೆಯೇ ಇರಲಿಲ್ಲ. ಹೌದಲ್ಲ? ಅವಶ್ಯಕತೆಯೇ ಇರಲಿಲ್ಲ. ಸೊ ಈಗ ನಾವು ತುಂಬ ಭೌತಿಕವಾದಿ ಆಗಿಬಿಟ್ಟಿದ್ದೀವಿ. ಆದರೆ ಧರ್ಮದ ಉದ್ದೇಶ ಏನು? ಧರ್ಮಸ್ಯ ಹ್ಯ ಅಪವರ್ಗಸ್ಯ. ಅಪವರ್ಗವನ್ನು ಪಡೆಯೋದು ಧರ್ಮದ ಉದ್ದೇಶ. ಅಪವರ್ಗ ಅಂದರೆ ಏನು? ಈ ಭೌತಿಕ ಜಗತ್ತಿಗೆ ಪವರ್ಗ ಅಂತ ಹೇಳಿದ್ದಾರೆ. ಪವರ್ಗ, ಅದರ ಅರ್ಥ ಏನು? ಪವರ್ಗ ಅಂತೀವಲ್ಲ ನಾವು. ಕವರ್ಗ ನಮ್ಮ ಅಕ್ಷರ ಜ್ಞಾನದಲ್ಲಿ ನಾವೇನು ಹೇಳ್ತೀವಿ? ಕವರ್ಗ, ಚವರ್ಗ, ತವರ್ಗ, ಠವರ್ಗ ಮತ್ತು ಪವರ್ಗ ಅಂಥೇಳಿ 5 ವರ್ಗಗಳಿದೆ. ಸೊ ಈ ಪವರ್ಗ ಅಂತಿದೆ. ಪವರ್ಗ ಅಂದರೆ ಈ ಭೌತಿಕ ಜಗತ್ತಿಗೆ ಪವರ್ಗ ಅಂತ ಯಾಕೆ ಹೇಳಿದೆ? ಇಲ್ಲಿ ಪವರ್ಗ ಅಂದರೆ ಯಾವ 5 ಅಕ್ಷರಗಳಿದೆ? ಪ, ಫ, ಬ, ಬ, ಮ. ಈ 5 ಅಕ್ಷರಗಳಲ್ಲಿ ಏನು? ಈ ಭೌತಿಕ ಜಗತ್ತನ್ನು ನಮ್ಮ ವೇದಶಾಸ್ತ್ರಗಳಲ್ಲಿ ವರ್ಣನೆ ಮಾಡಿದ್ದಾರೆ. ನಮ್ಮ ಋಷಿ ಮುನಿಗಳು ಮತ್ತು ವೇದಶಾಸ್ತ್ರಗಳು ಎಷ್ಟು ಅದ್ಭುತವಾಗಿದೆ ನೋಡಿ ಇದು ವರ್ಣನೆ. ಈ ಭೌತಿಕ ಜಗತ್ತಿನಲ್ಲಿ ಈ 5 ಅಕ್ಷರಗಳಿಂದ ಪ್ರಾರಂಭವಾದ ಏನು ಕಾರ್ಯಗಳಲ್ಲಿ ಜನರು ತೊಡಗಿರ್ತಾರೆ ಯಾವಾಗಲೂ. ಮೊದಲೇದೇನಪ್ಪ ಅಂದ್ರೇನು? ಪರಿಶ್ರಮ. ಇಲ್ಲಿ ಎಲ್ಲರೂ ಪರಿಶ್ರಮದಲ್ಲಿ ತೊಡಗಿರ್ತಾರೆ. ಯಾರಿಗೂ ಪರಿಶ್ರಮ ಮಾಡೋದು ಬೇಕಾಗಿಲ್ಲಲ್ಲ. ಈಗಿನ ಕಾಲದಲ್ಲಿ ವಿಶೇಷವಾಗಿ ಏನೋ ಜನರಿಗೆ ಯಾವುದೇ ಪರಿಶ್ರಮ ಬೇಡ, ಅಥವಾ ಏನೋ ಮಂತ್ ಎಂಡ್ ಏನು ಬೇಕೋ ಸ್ಯಾಲ್ರಿ ಬೇಕು. ಹೌದಲ್ಲ? ಯಾರೂ ಕೆಲಸ ಮಾಡಲಿಕ್ಕೆ ಇಷ್ಟ ಇಲ್ಲ ಯಾರಿಗೂ. ಮೊದಲಿನ ಕಾಲದಲ್ಲಿ ಏನು ನನ್ನ ಧರ್ಮ ನನ್ನ ಕರ್ತವ್ಯ ಅಂದ್ಕೊಂಡೇನೋ ಕೆಲಸ ಮಾಡ್ತಿದ್ರು ಜನರು. ಮತ್ತು ಅವರ ಉದ್ಯೋಗಗಳು ಧಾರ್ಮಿಕವಾಗಿರ್ತಿತ್ತು. ಆದರೆ ಈಗ ಯಾರಿಗೂ ಕೆಲಸ ಬೇಡ. ಅದಕ್ಕೋಸ್ಕರ ಎಷ್ಟೋ ಮೋಟಿವೇಶ್ನಲ್ ಸ್ಪೀಕರ್ಗಳು ಬಂದುಬಿಟ್ಟಿದ್ದಾರೆ ಈಗ. ದೊಡ್ಡ ದೊಡ್ಡ ಕಂಪ್ನಿಯವರು ಯಾರು ನಿಮಗೆ ಉದ್ಯೋಗ ಒದಗಿಸ್ಕೊಡ್ತಾರಲ್ಲ, ಅವರು ಇವರಿಂದ ಕೆಲಸವನ್ನು ಆದಷ್ಟು ಕೆಲಸವನ್ನು ತೆಗೆದುಕೊಳ್ಬೇಕಂದ್ರೆ ಏನು ಮಾಡ್ತಾರೆ? ಅವ್ರನ್ನ ಮೋಟಿವೇಟ್ ಮಾಡ್ತಾ ಇರ್ತಾರೆ. ಯು ಕ್ಯಾನ್ ಡೂ ಇಟ್ ಅಂತೇಳಿ. ಮತ್ತು ಇವರು ಆದಷ್ಟು ದುಡ್ಡು ಗಳಿಸೋಣ ಅಂಥೇಳಿ ಏನು ಮಾಡ್ತಿರ್ತಾರೆ? ಈ ಥರ ಅವ್ರಿಗೆ ಯಾರಾದರೂ ಮೋಟಿವೇಟ್ ಮಾಡೋರು ಬೇಕಾಗಿರ್ತಾರೆ. ಆದರೆ ಮೂಲಭೂತವಾಗಿ ಏನು ಜನರಿಗೇನು ಯಾರಿಗೂ ಪರಿಶ್ರಮ ಬೇಕಿಲ್ಲ. ಆದರೆ ಈ ಭೌತಿಕ ಜಗತ್ತಿನಲ್ಲಿ ಎಲ್ಲರೂ ಪರಿಶ್ರಮ ಪಡಬೇಕು. ಈ ಪರಿಶ್ರಮದಿಂದ ಏನು? ಪರಿಶ್ರಮ ಮಾಡಿ ಮಾಡಿ ಫೇನ ಅಂಥೇಳಿ. ಎರಡನೇದು ಫ. ಆ ದೊಡ್ಡ ಫ ಏನಿದೆ ಇರುತ್ತಲ್ಲ ಅದು, ಅದರ ಅರ್ಥ ಏನು? ಫೇನ ಅಂಥೇಳಿ. ಅಂದರೆ ಬಾಯಲ್ಲಿ ಇದು ಬರುತ್ತಲ್ಲ, ಏನು ನೊರೆ ಬರುತ್ತಲ್ಲ. ಇಲ್ಲ ನೊರೆ. ನೊರೆ ಅಂದರೆ ಹೇಗೆ? ನೀವು ನೋಡಿರ್ಬೋದಲ್ಲ. ಈಗ ಕುದುರೆ ಎತ್ತು ಓಡಿ ಅಥವಾ ಕೆಲಸ ಮಾಡಿ ಬಾಯಲ್ಲಿ ನೊರೆ ಬರುತ್ತಲ್ಲ. ಸೊ ಆ ಥರ. ಅಥವಾ ನಿಮಗೆ ಬಾಯಿ ಒಣಗ್ಬೋದು, ಅಥವಾ ಬಾಯಲ್ಲಿ ನಿಮಗೆ ಅಲ್ಸರ್ ಆಗ್ಬೋದು. ಇವೆಲ್ಲ ಅದರ ಜೊತೆ ಸಂಬಂಧಪಟ್ಟಿದ್ದು. ಪರಿಶ್ರಮ ಮಾಡಿದ ನಂತರ ಇದೇ ಆಗುತ್ತೆ. ಅಥವಾ ನಿಮಗೆ ಬಾಯಾರಿಕೆ ಆಗುತ್ತೆ, ನೀರು ಕುಡಿಬೇಕಂತೇಳಿ ಪರಿಶ್ರಮ ಮಾಡಿದ ನಂತರ. ಹೀಗೆ ಫೇನ ಅಂತ ಹೇಳ್ತಾರೆ ಅದಕ್ಕೆ. ಮೂರನೇದೇನು? ಬಂಧನ. ಅದಕ್ಕೆ ಕರ್ಮ ಬಂಧನ ಆಗುತ್ತೆ ಇಲ್ಲಿ. ಪಾಪ ಮತ್ತು ಪುಣ್ಯಗಳ ಬಂಧನ ಆಗುತ್ತೆ. ಆಮೇಲೆ 4ನೇದೇನು? ಭಯ. ಎಲ್ಲರೂ ಭಯಭೀತರಾಗಿರ್ತಾರೆ.
ನನ್ನ ಭವಿಷ್ಯ ಏನಾಗುತ್ತೆ ಅಂತ ಹೇಳಿ ಅಂದ್ಕೊಳ್ಳೋದು ಭಯವಾಗಿರುತ್ತೆ. ಸೊ ಆಮೇಲೆ ಕೊನೆಯದು ಮೃತ್ಯು. ಎಲ್ಲರಿಗೂ ಸಾವಿದೆ ಇಲ್ಲಿ, ಹೌದಲ್ಲ? ಇದೇ ಭೌತಿಕ ಜಗತ್ತಂದರೆ. ಚೆನ್ನಾಗಿದೆ ಅಲ್ಲ ವರ್ಣನೆ? ಇದನ್ನು ಇನ್ನೂ ಚೆನ್ನಾಗಿ ನಾವು ಇನ್ನೂ ವಿಸ್ತಾರವಾಗಿ ಒಂದು ಬಾರಿ ಏನು ಮಾಡೋಣ, ಚರ್ಚೆ ಮಾಡೋಣ. ಈಗ ಸಾಂದರ್ಭಿಕವಾಗಿ ಬಂದಿದೆ ಅದು. ಧರ್ಮಸ್ಯ ಹಿ ಅಪವರ್ಗಸ್ಯ. ಧರ್ಮದ ಉದ್ದೇಶ ಏನು? ಅಪವರ್ಗವನ್ನು ಪಡೆಯೋದು. ಯಾಕಂದರೆ ಈ ಪವರ್ಗ ಏನಿದೆ ಅಲ್ಲ, ಈ ಭೌತಿಕ ಜಗತ್ತು ಆತ್ಮಕ್ಕೆ ಅದು ಸರಿ ಹೊಂದಲ್ಲ ಅದು. ಸೊ ಆತ್ಮ ಶಾಶ್ವತವಾದದ್ದು. ಈ ಭೌತಿಕ ಜಗತ್ತಿನಲ್ಲಿ ಜನ್ಮ ಮೃತ್ಯು ಇದೆ. ಅದಕ್ಕೋಸ್ಕರ ಅದು ಸುಖವಾಗಿರಲು ಸಾಧ್ಯ ಇಲ್ಲ ಈ ಭೌತಿಕ ಜಗತ್ತಿನಲ್ಲಿ ಆತ್ಮ. ಈ ಭೌತಿಕ ಜಗತ್ತಿನಲ್ಲಿ ಏನೂ ಸುಖ ಇಲ್ಲ. ಈ ಪವರ್ಗದಿಂದ ಏನಾದರೂ ಸುಖ ಆಗುತ್ತೆ ನಮಗೆ? ಇಲ್ಲಲ್ಲ. ಹೀಗೆ. ಸೊ ಧಾರ್ಮಿಕ ದೃಷ್ಟಿಕೋನದಿಂದ ಸೊ ಎಲ್ಲ ಧಾರ್ಮಿಕ ಕಾರ್ಯಗಳ ಉದ್ದೇಶ ಏನಾಗ್ತಿತ್ತು? ಎಲ್ಲ ಧಾರ್ಮಿಕ ಆಚರಣೆಗಳು ಅವರ ಉದ್ದೇಶ ಏನು? ಅಪವರ್ಗವನ್ನು ಪಡೆಯೋದು ಕೊನೆಗೆ. ಅದಕ್ಕೆ ಮೋಕ್ಷ ಅನ್ನೋದು. ಅದರ ಅರ್ಥ ಏನು? ಅಪವರ್ಗ. ಈ ಭೌತಿಕ ಜಗತ್ತು ಪವರ್ಗ ಆದರೆ ಆಧ್ಯಾತ್ಮಿಕ ಜಗತ್ತು ಭಗವಂತನ ಧಾಮ ಏನು? ಅದು ಅಪವರ್ಗ. ಅಲ್ಲಿ ಈ ಪವರ್ಗಗಳು ಇಲ್ಲ. ಈ 5 ಅಕ್ಷರಗಳಿಂದ ಸೇರಿದ ಅದು ಜಗತ್ತಲ್ಲ ಅದು. ಸೊ ಎಲ್ಲ ಧಾರ್ಮಿಕ ಕಾರ್ಯಗಳು ಅದರ ಉದ್ದೇಶ ಏನಾಗಿತ್ತು? ಮೋಕ್ಷವನ್ನು ಪಡೆಯೋದು. ಅದಕ್ಕಿಂತ ಹೆಚ್ಚಿಂದೇನು? ಕೃಷ್ಣ ಭಕ್ತಿಯನ್ನು ಪಡೆಯುವುದು. ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಆಮೇಲೆ. ಸೊ ಹೀಗೆ ಎಲ್ಲ ಧಾರ್ಮಿಕ ಕಾರ್ಯಗಳ ಉದ್ದೇಶ ಏನಾಗ್ತಿತ್ತು? ಅಪವರ್ಗವನ್ನು. ನಾವು ಧಾರ್ಮಿಕ ಆಚರಣೆಗಳಲ್ಲಿ ತೊಡಗಲಿಲ್ಲ ಅಂದರೆ ಅದು ಅಧರ್ಮ ಆಗಿಬಿಡುತ್ತೆ. ಅದು ಏನಾಗ್ಬಿಡುತ್ತೆ? ಅದು ಪಾಪ ಆಗಿಬಿಡುತ್ತೆ ಅದು. ಸೊ ಇಲ್ಲಿ ನಮ್ಮ ನಮ್ಮ ಒಬ್ಬರು ಆಚಾರ್ಯರು ಸನಾತನ ಗೋಸ್ವಾಮಿ ಅಂಥೇಳಿ, ಅಥವಾ ಗೋಪಾಲ್ ಭಟ್ಟ ಗೋಸ್ವಾಮಿ, ಇದರ ಲೇಖಕ ಯಾರು ಅಂಥೇಳಿ, ಕರ್ತೃ ಯಾರು ಅಂಥೇಳಿ ಸ್ವಲ್ಪ ಅದ್ರ ಬಗ್ಗೆ ಸಂಶಯ ಇದೆ. ಸೊ ಒಬ್ಬ ನಮ್ಮ ಆಚಾರ್ಯರು ಒಂದು ಗ್ರಂಥವನ್ನು ರಚನೆ ಮಾಡಿದ್ದಾರೆ, ಹರಿಭಕ್ತಿ ವಿಲಾಸ ಅಂಥೇಳಿ. ಅದರಲ್ಲಿ ಈ ಎಲ್ಲ ಆಚರಣೆಗಳ, ವಿಶೇಷವಾಗಿ ಈ ಏಕಾದಶಿ ಬಗ್ಗೆ ಅವರು ಬೇರೆ ಬೇರೆ ನಮ್ಮ ಧಾರ್ಮಿಕ ಆಚರಣೆ, ವಿಶೇಷವಾಗಿ ಕೃಷ್ಣ ಪ್ರಜ್ಞೆಯ ಸಂಬಂಧದಲ್ಲಿ ನಾವು ಏನೇನು ಆಚರಣೆಗಳನ್ನು ಮಾಡಬೇಕು ಅದರ ಬಗ್ಗೆ ಅಲ್ಲಿ ವರ್ಣನೆ ಮಾಡ್ತಾರೆ. ಅವರು ಏಕಾದಶಿ ಈ ವ್ರತವನ್ನು ತುಂಬ ವಿಸ್ತಾರವಾಗಿ ವರ್ಣನೆ ಮಾಡ್ತಾರೆ. ಈ ಹರಿಭಕ್ತಿ ವಿಲಾಸದಲ್ಲಿ 20 ವಿಲಾಸಗಳಿದೆ. ವಿಲಾಸ ಅಂದರೆ ಒಂಥರ ಅಧ್ಯಾಯ ಅಂದ್ಕೊಳ್ಬೋದು ನಾವು. ಸೊ ಅದರಲ್ಲಿ ಒಂದು ಅಧ್ಯಾಯವನ್ನು ಈ ಬರೀ ಏಕಾದಶಿ ವ್ರತಕ್ಕಾಗಿ ಅವ್ರು ಏನು ಮಾಡಿದ್ದಾರೆ? ಮುಡಿಪಾಗಿಟ್ಟಿದ್ದಾರೆ ಅವರು. ಇದರಲ್ಲಿ ತುಂಬ ವಿಸ್ತಾರವಾಗಿ ಅವರು ವರ್ಣನೆ ಮಾಡ್ತಾರೆ. ನಾವು ಎಲ್ಲ ಇವತ್ತು ಚರ್ಚೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಬಾರಿ ಇದನ್ನು ನಾವೇನು ಮಾಡ್ಬೋದು? ಇದನ್ನು ನಾವು ಚರ್ಚೆ ಮಾಡಬಹುದು. ಇದರಲ್ಲಿ ಸ್ವಲ್ಪ ಒಂದಿಷ್ಟು ಅವರು ಬೇರೆ ಬೇರೆ ಶಾಸ್ತ್ರಗಳಿಂದ ಎಷ್ಟೋ ಶ್ಲೋಕಗಳನ್ನು ಉಲ್ಲೇಖ ಮಾಡಿ ಅದರ ಬಗ್ಗೆ ಅವರು ವರ್ಣನೆ ಮಾಡ್ತಾರೆ. ಇದನ್ನು ಏಕಾದಶಿ ಮಾಡದೇ ಇರೋದರಿಂದ ಏನಾಗುತ್ತೆ ಅಂಥೇಳಿ ಒಂದಿಷ್ಟು ಶಾಸ್ತ್ರದಿಂದ ಅವರು ಇಲ್ಲಿ ಉಲ್ಲೇಖಗಳನ್ನು ಹೇಳ್ತಾರೆ. ಮೊದಲೇದು ಇಲ್ಲಿ ನಾರದೀಯ ಪುರಾಣದಿಂದ, ಯಾನಿ ಕಾನಿ ಚ ಪಾಪಾನಿ ಬ್ರಹ್ಮಹತ್ಯಾ ಸಮಾನಿ ಚ ಅನ್ನಮಾಶ್ರಿತ್ಯ ತಿಷ್ಟಂತಿ ಸಂಪ್ರಾಪ್ತೆ ಹರಿವಾಸರೇ. ನಾನು ಹೇಳಿದ್ನಲ್ಲ ಹರಿವಾಸ ಅಂಥೇಳಿ. ಈ ಏಕಾದಶಿಗೆ ಏನಂತ ಹೇಳ್ತಾರೆ? ಹರಿವಾಸ ಅಂತ ಹೇಳ್ತಾರೆ. ಇಲ್ಲಿ ಏನು ಹೇಳಿದೆ? ಯಾನಿ ಕಾನಿ ಚ ಪಾಪಾನಿ ಬ್ರಹ್ಮಹತ್ಯಾ ಸಮಾನಿ ಚ
ಅನ್ನಮಾಶ್ರಿತ್ಯ ತಿಷ್ಟಂತಿ ಸಂಪ್ರಾಪ್ತಿ ಹರಿವಾಸರೆ. ಯಾನಿ ಕಾನಿ ಚ ಪಾಪಾನಿ ಬ್ರಹ್ಮಹತ್ಯಾ ಸಮಾನಿ ಚ. ಇದರ ಅರ್ಥ ಏನು? ಬ್ರಹ್ಮಹತ್ಯ, ಬ್ರಾಹ್ಮಣ ಹತ್ಯದ ಸಮಾನ ಪಾಪಗಳು ಏನು? ಈ ಏಕಾದಶಿಯ ದಿನ ಅನ್ನಮಾಶ್ರಿತ್ಯ ಅಂಥೇಳಿ, ಅನ್ನದಲ್ಲಿ ಆಶ್ರಯ ಪಡಿತಾವಂತ. ಅದರ ಅರ್ಥ ಏನು? ನಾವು ಅನ್ನ ತಿಂದರೆ ಈ ಥರ ಪಾಪಗಳನ್ನು ಮಾಡಿದ ಹಾಗೆ. ಇಲ್ಲೇನು ಹೇಳಿದೆ? ಅನ್ನಮಾಶ್ರಿತ್ಯ. ಇದರ ಅರ್ಥ ಏನು? ಎಲ್ಲ ಪಾಪಗಳು, ಬ್ರಾಹ್ಮಣ ಹತ್ಯೆ ಮಾಡುವಂಥ ಪಾಪಗಳೆಲ್ಲ ಈ ಅನ್ನದ ಆಶ್ರಯವನ್ನು ಪಡ್ಕೊಂಡ್ಬಿಡ್ತಾವಂತೆ. ಅದಕ್ಕೋಸ್ಕರ ಇವತ್ತಿನ ದಿನ ನಾವು ಅನ್ನ ದವಸ ಧಾನ್ಯಗಳನ್ನು ತಿನ್ನಲ್ಲ. ತಿಷ್ಟಂತಿ ಸಂಪ್ರಾಪ್ತೆ ಹರಿವಾಸರೆ ಅಂಥೇಳಿ ಹೇಳಿದೆ. ಆಮೇಲೆ ಅದೇ ನಾರದೀಯ ಪುರಾಣದಲ್ಲಿ ತಾನಿ ಪಾಪಣ್ಯ ಅವಾಪ್ನೋತಿ ಭುಂಜಾನೋ ಹರಿವಾಸರೆ ಅಂತೇಳಿ. ಆ ಎಲ್ಲ ಪಾಪಗಳು ಏನು ಅನ್ನದಲ್ಲಿ ಆಶ್ರಯ ಪಡ್ಕೊಂಡಿರ್ತಾವಲ್ಲ, ಆ ಎಲ್ಲ ಪಾಪಗಳನ್ನು ನಾವು ಏನು ಮಾಡಬೇಕು? ನಾವು ತಗೊಳ್ಬೇಕಾಗುತ್ತೆ. ಪಾಪಾಣ್ಯ ಅವಾಪ್ನೋತಿ ಭುಂಜಾನೋ ಹರಿವಾಸ. ಯಾರು ಅನ್ನವನ್ನು ತಿಂತಾರೆ, ಅನ್ನ ಅಂದರೆ ಈ ಎಲ್ಲ ಆಹಾರ ಧಾನ್ಯಗಳನ್ನು ವಿಶೇಷವಾಗಿ ಧಾನ್ಯ ಮತ್ತು ಏನು ಗ್ರೇನ್ಸ್ ಆ್ಯಂಡ್ ಬೀನ್ಸ್ ಅಂತ ಹೇಳಿದೆ. ಇದರಲ್ಲಿ ಅದನ್ನು ಚರ್ಚೆ ಆಗುತ್ತೆ, ಏನೇನು ತಿನ್ನಬಾರ್ದು. ಒಂದಿಷ್ಟು ಅಲವನ್ಸಸ್ ಮಾಡಿದೆ, ಇದನ್ನೆಲ್ಲ ತಿನ್ಬೋದು ಅಂಥೇಳಿ. ಅನ್ನ ಯೋಷ್ಣ ಅನ್ನಮಾಶ್ರಿತ್ಯ, ಅನ್ನ ಏನಿದೆಯಲ್ಲ ಅದರಲ್ಲಿ ಇವೆಲ್ಲ ಪಾಪಗಳ ಆಶ್ರಯ ಪಡಿತಾವೆ. ಅದಕ್ಕೋಸ್ಕರ ಅದನ್ನು ತಿನ್ನಬಾರ್ದು ಅಂಥೇಳಿ ಇಲ್ಲಿ ಹೇಳಿದೆ. ಮುಂದೆ ಶೋಷ್ಣಾತಿ ಪಾರ್ಥಿವಂ ಪಾಪಂ ಯೋಷ್ಣಾತಿ ಮಧು ಬಿದ್ದಿನೇ ಅಂಥೇಳಿ. ಇಲ್ಲಿ ನೋಡಿ, ಇಲ್ಲಿ ಶೋಷ್ಣಾತಿ ಪಾರ್ಥಿವಂ ಪಾಪಂ ಯೋಷ್ಣಾತಿ ಮಧು ಬಿದ್ದನೆ. ಪಾರ್ಥಿವ ಅಂದ್ರೇನು? ಪೃಥ್ವಿ. ಇದರ ಅರ್ಥ ಏನು? ಏಕಾದಶಿಯ ದಿನ ಈ ಪೃಥ್ವಿಯ ಮೇಲೆ ಎಷ್ಟೆಲ್ಲ ಪಾಪಗಳು ನಡೀತಾ ಇಲ್ಲ ಅದೆಲ್ಲ ಅನ್ನದಲ್ಲಿ ಇರುತ್ತಂತೆ. ಭಯಂಕರ ಅಲ್ಲ? ಇದನ್ನು ಕೇಳಿ ನೀವೆಲ್ಲ ಹೆದರ್ಬೋದು. ಆದರೆ ಆಮೇಲೆ ಸ್ವಲ್ಪ ನಾವು ಬೇರೆ ಚರ್ಚೆ ಮಾಡೋಣ. ನೋಡೋಣ ಏನೇನು ಹೇಳಿದೆ ಶಾಸ್ತ್ರ. ಇವೆಲ್ಲ ಶಾಸ್ತ್ರ. ಇದು ನಾರದೀಯ ಪುರಾಣದಿಂದ ಇದು. ಆಮೇಲೆ ಸ್ಕಂದ ಪುರಾಣದಲ್ಲಿ ನಾವು ಈಗಿನ ಕಾಲದಲ್ಲಿ ಜನರಿಗೆ ಏನು ಶಾಸ್ತ್ರಗಳ ಬಗ್ಗೆ ಈಗಿನ ಕಾಲದಲ್ಲಿ ಜನರಿಗೇನು ಶಾಸ್ತ್ರದ ಬಗ್ಗೆ ಜ್ಞಾನ ಗೊತ್ತಿಲ್ಲ. ಆದರೆ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಕೃಷ್ಣ, ಯ ಶಾಸ್ತ್ರ ಪ್ರಮಾಣಂ ಕುರುತೆ ಶಾಸ್ತ್ರ ಪ್ರಮಾಣಂ ಕುರುತೆ ಕಾರ್ಯ ವಿಜಾನತ. ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದನ್ನು ನಾವು ಶಾಸ್ತ್ರ ಪ್ರಮಾಣದಲ್ಲಿ. ಈಗಿನ ಕಾಲದಲ್ಲಿ ಏನು ವಿಜ್ಞಾನಿಗಳನ್ನು ನಂಬ್ಕೋತಾರೆ ಜನ, ಹೌದಲ್ಲ? ಸೈನ್ಸ್ ವಾಟ್ ಎವರ್ ಸೈನ್ಸ್ ಈಸ್ ಇಟ್ ಈಸ್ ಆಲ್ ಟ್ರೂ ಅಂಥೇಳಿ. ಅದೊಂದು ದೊಡ್ಡ ಮೂರ್ಖತನ ಅದು. ಅದು ಆಧುನಿಕ ಸಮಾಜದ ದೊಡ್ಡ ಮೂರ್ಖ. ಅದಕ್ಕಾಗಿ ಇಷ್ಟೊಂದು ಅಧೋಗತಿಯಾಗಿದೆ. ಅದು ಒಂದು ನಮ್ಮ ಮೂಲಭೂತ ನಮ್ಮ ಒಂದು ದೋಷ. ಅದು ನಮ್ಮ ಜ್ಞಾನದಲ್ಲಿ ಏನು ಮೂಲಭೂತ ದೋಷ. ಆಧುನಿಕ ಸಮಾಜದಲ್ಲಿ, ಈಗಿನ ಸಮಾಜದಲ್ಲಿ ವಿಜ್ಞಾನವನ್ನು ಸರ್ವಸ್ವ ಅನ್ನೋದು, ಅಬ್ಸಲ್ಯೂಟ್ ಅಂದ್ಕೊಳ್ಳೋದು. ಆದರೆ ಅವರಿಗೆ ಇನ್ನೂ ಮೂಲಭೂತ ಜ್ಞಾನ ಇಲ್ಲ ಅವರಿಗೆ. ಈಗ ಒಂದು ಉದಾಹರಣೆ ಅಂದರೆ ಏನು, ಜೀವದ ಸೃಷ್ಟಿ ಹೇಗಾಯಿತು, ಉತ್ಪತ್ತಿ ಹೇಗಾಯಿತು ಅಂತ ಹೇಳಿ ಅದನ್ನು ನಾವು ಚರ್ಚೆ ಮಾಡಿಕೊಂಡು ಹೋದರೆ ಹಿಂದೆಲ್ಲ ವಿಜ್ಞಾನಿಗಳು ಅದರ ಬಗ್ಗೆ ಯಾರೂ ಈಗ ಚರ್ಚೆ ಮಾಡ್ತಾಯಿಲ್ಲ. ಯಾರೂ ಅದರ ಬಗ್ಗೆ ಅವರು ಸಂಶೋಧನೆಯೂ ಮಾಡ್ತಾಯಿಲ್ಲ. ಹಿಂದೆ ಅವರು ಏನು ಹೇಳಿದರು,
ರಾಸಾಯನಿಕ ವಸ್ತುಗಳ ಸಂಯೋಜನದಿಂದ ಏನಾಯಿತು, ಜೀವದ ಉತ್ಪತ್ತಿ ಆಯಿತು ಅಂಥೇಳಿ. ಅವನು ಸ್ಟೇನ್ಲೆ ಮಿಲ್ಲರ್ ಅಂಥೇಳಿ ಒಬ್ಬನ, ಸ್ಟೇನ್ಲೆ ಮಿಲ್ಲರ್ ಅಂಥೇಳಿ, ಸ್ಟೇನ್ಲೆ ಅಲೆಕ್ಸಾಂಡರ್ ಮಿಲ್ಲರ್, ವಾಟ್ ಈಸ್ ಇಸ್ ನೇಮ್, ಮಿಲ್ಲರ್ ಅಂಥೇಳಿ. ಅವನು ಒಂದು ಪ್ರಯೋಗವನ್ನು ನಡೆಸಿದ. ಏನಂಥೇಳಿ, ನಾವು ಎಲ್ಲ ನಮ್ಮ ದೇಹದಲ್ಲಿರುವ ಎಲ್ಲ ರಾಸಾಯನಿಕ ವಸ್ತುಗಳನ್ನು ಕಂಡುಕೊಂಡು ಅವುಗಳನ್ನು ಏನು ಮಾಡಿದ, ಮಿಶ್ರಣ ಮಾಡಿ ಜೀವವನ್ನು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ಆ ಜೀವ ಸೃಷ್ಟಿಯಾದ ವಾತಾವರಣವನ್ನು ಸೃಷ್ಟಿ ಮಾಡಿ ಪ್ರಯೋಗಶಾಲೆಯಲ್ಲಿ, ಲ್ಯಾಬ್ರೇಟರಿಯಲ್ಲಿ ಏನು ಮಾಡಿದ ಅವನು, ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ. ಆದರೂ ಅವನಿಗೆ ಜೀವ ಸೃಷ್ಟಿ ಆಗಲಿಲ್ಲ. ಸೊ ಇದರಿಂದ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ, ಇವೆಲ್ಲ ಮೂಲಭೂತ ಜ್ಞಾನ ಅನ್ನುವ ಮೂಲಭೂತ. ಆದರೆ ನಮಗೆ ಭಗವದ್ಗೀತೆಯಿಂದ ಏನು ತಿಳಿಯುತ್ತೆ, ಜೀವ ಅಂದರೆ ಏನು, ಆತ್ಮ. ಅದು ಆತ್ಮ ದೇಹವನ್ನು ಬಿಟ್ಟು ಹೋದಾಗ ಏನು, ನಾವು ಜೀವ ಹೋಯ್ತು ಅಂತೀವಲ್ಲ, ಜೀವ ಹೋಯ್ತು, ಅವನು ಹೊರಟು ಹೋದ ಅಂಥೇಳಿ ಅಂತೀವಿ ನಾವು. ಅವ್ನು ಬಿಟ್ಟು ಹೋದ, ಹೊರಟು ಹೋದ ಅಂಥೇಳಿ, ಹೋದ ಅಂಥೇಳಿ ಹೇಳ್ತೀವಿ ನಾವು. ಹೋದ, ಹೋದಳು, ವಾಟ್ ಎವರ್. ಅದರ ಅರ್ಥ ಏನು, ಆತ್ಮ ಬಿಟ್ಟು ಹೋಯಿತು ಅಂಥೇಳಿ. ದೇಹ ಯಾವಾಗಲೂ ಮೃತವಾಗಿರುತ್ತೆ, ಆತ್ಮ ಏನು ಶಾಶ್ವತವಾಗಿರುತ್ತೆ. ಹೀಗೆ ಅದಕ್ಕೋಸ್ಕರ ಈ ಎಲ್ಲ ಜ್ಞಾನ ಬೇಕಂದರೆ ನಾವು ವೇದಶಾಸ್ತ್ರಗಳಿಂದ ಪಡ್ಕೋಬೇಕು. ಇಲ್ಲಿ ಏನು ಹೇಳಿದೆ, ಪಾರ್ಥಿವಂ ಪಾಪಂ, ಪೃಥ್ವಿಯ ಮೇಲೆ ಎಷ್ಟೆಲ್ಲ ಪಾಪ ಇದೆಯಲ್ಲ ಅದು ಯೋಷ್ಣಾತಿ, ಅದು ಅನ್ನದಲ್ಲಿ ಆಶ್ರಯ ಪಡೆಯುತ್ತಂತೆ ಏಕಾದಶಿ ದಿನ. ಆಮೇಲೆ ಸ್ಕಂದ ಪುರಾಣದಲ್ಲಿ ಏನು ಹೇಳಿದೆ, ಮಾತೃಹ ಪಿತೃಹ ಚೈವ ಭ್ರಾತೃಹ ಗುರುಹ ತತ. ಅಂದ್ರೇನು, ಅಂದರೆ ಕೊಲ್ಲೋದು. ಇಲ್ಲಿ ಮಾತೃಹ ಪಿತೃಹ ಚೈವ ಭ್ರಾತೃವ ಗುರುಹ ತತ ಏಕಾದಶಂತು ಯೋ ಭುಂಕ್ತೆ ವಿಷ್ಣು ಲೋಕಾಚ್ಯುತೆ ಭವೇತ್. ಸೊ ಈಗ ಮಾತೃಹ ಅಂದ್ರೇನು, ತಾಯಿಯನ್ನು ಕೊಂದು ಇಲ್ಲಿ ಏನು ಹೇಳಿದೆ ಅಂದರೆ, ದಶಾಂತು ಯೋ ಭುಂಕ್ತೆ, ಯಾರು ಏಕಾದಶಿಯ ದಿನ ಅನ್ನವನ್ನು ತಿಂತಾರಲ್ಲ ಅವರು ಇವರ ಸಮಾನ ಅಂತ ಹೇಳಿದೆ. ಯಾರ ಸಮಾನ, ತಾಯಿಯನ್ನು ಕೊಂದವರ ಸಮಾನ, ತಂದೆಯನ್ನು ಕೊಂದವರ ಸಮಾನ, ಅಥವಾ ಭ್ರಾತೃಹ ಅಂದರೆ ನಮ್ಮ ಸಹೋದರರನ್ನು ಕೊಂದವರ ಸಮಾನ, ಅಥವಾ ಗುರುವನ್ನು ಕೊಂದ ಸಮಾನ. ಮತ್ತು ವಿಷ್ಣು ಲೋಕಾಚ್ಯುತೋ ಭವೇತ್, ವಿಷ್ಣು ಲೋಕದಿಂದ ಚ್ಯುತಿ ಆಗುತ್ತಂತೇಳಿ. ಚ್ಯುತಿ ಅಂದರೆ ಏನು, ನಾವು ವಿಷ್ಣು ಲೋಕದಲ್ಲಿ ಇದನ್ನು ಮಾಡಲ್ಲ, ವೈಕುಂಠದಲ್ಲಿ ಈ ಕೆಲಸಗಳನ್ನು ಮಾಡಲ್ಲ. ಅದರ ಅರ್ಥ ನಾವು ಅದನ್ನು ಪಡೆಯೋದಕ್ಕೆ ಅಯೋಗ್ಯರಾಗಿಬಿಡ್ತೀವಿ ಅಂಥೇಳಿ ಇಲ್ಲಿ ಹೇಳಿದೆ. ಮತ್ತು ಸ್ಕಂದ ಪುರಾಣದಲ್ಲಿ ತತ್ರೈವ ಮಹೇಶ್ವರ ಸಂವಾದೆ, ತತ್ರೈವೋ ಮಾ ಮಹೇಶ್ವರ ಸಂವಾದ, ತತ್ರೈವೋ ಮಾ ಉಮಾ ಮತ್ತು ಮಹೇಶ್ವರರ ಸಂವಾದದಲ್ಲಿ ಇಲ್ಲಿ ಯಾರು ಹೇಳ್ತಾ ಇದ್ದಾರೆ, ಮಹೇಶ್ವರ ಶಿವ ಪಾರ್ವತಿ ದೇವಿಗೆ ಏನು ಹೇಳ್ತಾ ಇದ್ದಾನೆ, ಅಗ್ನಿವರ್ಣಾಯಸಂ ತೀಕ್ಷ್ಣಂ ಕ್ಷಿಪಂತಿ ಯಮಕಿಂಕರಾಃ ಮುಖೇ ತೇಷಾಂ ಮಹಾದೇವಿ ಯೇ ಭುಂಜಂತಿ ಹರೇರ್ದಿನೇ. ಇಲ್ಲಿ ಏಕಾದಶಿಗೆ ಏನು ಹೆಸರು ಹೇಳಿದೆ, ಹರಿದಿನ ಅಂತ ಹೇಳಿದೆ. ಸೊ ಹರಿದಿನದ ದಿವಸ ಇಲ್ಲಿ ಮಹಾದೇವಿ ಅಂದರೆ ಇಲ್ಲಿ ಉಮಾದೇವಿ ಅಥವಾ ಪಾರ್ವತಿ ದೇವಿಗೆ ಮಹೇಶ್ವರಿ, ಯಾರು ಹರಿ ದಿವಸ ಭೋಜನ ಅಂದರೆ ಯಾರು ತಿಂತಾರಲ್ಲ, ಅನ್ನವನ್ನು ತಿಂತಾರಲ್ಲ,
ಇಲ್ಲಿ ನೋಡಿ, ಅಗ್ನಿರ್ ವರ್ಣಾಯಸಂ ತೀಕ್ಷ್ಣಂ ಕ್ಷಿಪಂತಿ ಯಮಕಿಂಕರ ಮುಖೇ ತೇಷಾಂ, ಮುಖೆ ಅವರ ಮುಖಗಳಲ್ಲಿ ಅಥವಾ ಬಾಯಿಗಳಲ್ಲಿ, ಅಥವಾ ಇಲ್ಲಿ ಏನಂತಾರೆ ಇದಕ್ಕೆ ಪ್ಯಾಲೆಟ್ ಅಂತ ಹೇಳ್ತೀವಲ್ಲ ನಾವು, ಅಥವಾ ನಾಲಿಗೆ ಅಲ್ಲಿ ಆ ಭಾಗದಲ್ಲಿ ಏನು ಮಾಡ್ತಾರೆ, ಅಗ್ನಿವರ್ಣಾಯಸಂ ತೀಕ್ಷ್ಣಂ, ತೀಕ್ಷ್ಣವಾದ ಅಗ್ನಿಯ ಬಾಣ ಅಂದರೆ ಒಂದು, ಈಗ ನೀವು ಒಂದು ಏನಂತ ಹೇಳ್ತೀವಿ, ಚಡಿ ಏನಂತೀವಿ ಅದಕ್ಕೆ, ಲಾಠಿ ಅಲ್ಲ, ಇದ್ರದ್ದು ಒಂದು ಬೆತ್ತ, ಎದ್ರ ಬೆತ್ತ ಅಂದರೆ ಅದು ಇದು ಕಬ್ಬಿಣದ ಬೆತ್ತ, ಆ ಕಬ್ಬಿನ ಬೆತ್ತ ಅದು ಹೇಗಿರುತ್ತೆ, ಸುಡುತ್ತಾ ಇರೋದು, ಅದು ಅಗ್ನಿ ಸಮಾನ ಆಗಿಬಿಟ್ಟಿರುತ್ತಲ್ಲ, ಅದರ ನಾವು ಬೆಂಕಿಯಲ್ಲಿ ಇಟ್ಟಾಗ ಅದು ಬೆಂಕಿ ಥರನೇ ಆಗಿಬಿಡುತ್ತೆ ಅದು, ಅದು ಕಬ್ಬಿಣ, ಅದನ್ನು ನಮ್ಮ ಬಾಯಲ್ಲಿ ಹಾಕ್ತಾರಂತೆ. ಯಮಕಿಂಕರ, ಯಮಕಿಂಕರ ಅಂದರೆ ಯಾರೋ ಯಮದೂತರು. ಹರೇ. ಮತ್ತು ಬ್ರಹ್ಮವೈವರ್ತೆ ಪುರಾಣದಲ್ಲಿ ಹೇಳಿದೆ, ಸ ಕೇವಲಂ ಅಘಂ ಭುಂಕ್ತೆ ಯೋ ಭುಂಕ್ತೆ ಹರಿವಾಸರೆ ದಿನೇತ್ರ ಸರ್ವ ಪಾಪಾಣಿ ಭವಂತ್ಯನ್ ನ ಸ್ಥಿತಾನಿತು. ಸ ಕೇವಲಂ ಅಘಂ ಭುಂಕ್ತೆ ಯೇ ಭುಂಕ್ತೆ ಹರಿವಾಸರೆ. ಈಗ ಭಗವದ್ಗೀತೆಯಲ್ಲಿ ಹೇಳಿದೆ ಅಲ್ಲ, ಭಗವದ್ಗೀತೆಯಲ್ಲಿ ಯಜ್ಞಶಿಷ್ಟಾಸಿನೋ ಸಂತ ಮುಚ್ಚಂತೆ ಸರ್ವ ಕಿಲ್ ವಿಷಯ ಯೇ ಭುಂಜತೆ ಥೇ ತ್ವಗಾಂ ಪಾಪಂ ಯೇ ಪಚಂತ್ಯ ಆತ್ಮಕಾರಣಾತ್. ಅಲ್ಲಿ ಭಗವದ್ಗೀತೆಯಲ್ಲಿ ಏನು ಹೇಳಿದೆ, ಯಾರು ತನ್ನ ಆತ್ಮತೃಪ್ತಿಗಾಗಿ ಯಾರು ಭೋಜನವನ್ನು ಮಾಡ್ತಾರೆ, ಅವರು ಭಗವಂತನಿಗೆ ನೈವೇದ್ಯವನ್ನು ಅರ್ಪಣೆ ಮಾಡಲ್ಲ, ಅವರು ಪಾಪವನ್ನೇ ತಿಂತಾ ಇದ್ದಾರೆ ಅಂತೇಳಿ ಕೃಷ್ಣ 3ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾನೆ. ಅದೇ ಥರ ಇಲ್ಲಿ ಏನು ಹೇಳಿದೆ, ಸ ಕೇವಲಂ ಅಘಂ ಭುಂಕ್ತೆ, ಅಘಂ ಅಂದರೆ ಪಾಪ, ಸ ಕೇವಲಂ ಅಘಂ ಭುಂಕ್ತೆ ಯೇ ಭುಂಕ್ತೆ ಹರಿವಾಸರೆ. ಹರಿವಾಸರ ಅಂದರೆ ಈ ಏಕಾದಶಿಯ ದಿನ ಯಾರು ಅನ್ನವನ್ನು ತಿಂತಾರಲ್ಲ ಅವರು ಅನ್ನ ತಿನ್ನಲ್ಲ, ಅವರು ಪಾಪವನ್ನು ತಿಂತಾ ಇದ್ದಾರೆ ಅಂತ. ದಿನೇತ್ರ ಸರ್ವ ಪಾಪಾಣಿ ಭವಂತ್ಯನ್ನ ಸ್ಥಿತಾನಿಥು. ಆ ದಿನ ಏನು, ದಿನೇ ಅತ್ರ, ಆ ದಿನ ಸರ್ವ ಪಾಪಾಣಿ ಭವಂತ್ಯನ್ನ ಸ್ಥಿತಾನಿ ಥೂ. ಎಲ್ಲ ಪಾಪಗಳು ಏನು ಅನ್ನದಲ್ಲಿ ಏನು ಸ್ಥಿತವಾಗಿರುತ್ತೆ, ಇರ್ತವೆ ಎಲ್ಲ ಪಾಪಗಳು. ತಾನಿ ಮೋಹೇನ ಯೋಷ್ಣತಿ ನ ಸ ಪಾಪೈರ್ ವಿಮುಚ್ಯತೆ. ಹೀಗೆ ಅವರು ಎಂದೂ ಪಾಪದಿಂದ ಏನೋ ಮುಕ್ತರಾಗಲ್ಲ ಅಂಥೇಳಿ ಇಲ್ಲಿ ಹೇಳ್ತಾ ಇದೆ. ಪಿತರಂ ಕೋ ನ ವಂದೇಥ ಮಾತರಂ ಕೋ ನ ಪೂಜಯೇತ್ ಕೋ ನ ಹಿ ದೂಷಯತೆ ವೇದಂ ಕೋ ಭುಂಕ್ಷೆ ಹರಿವಾಸರೆ. ಇಲ್ಲೇನು ಹೇಳಿದೆ, ತಂದೆಯನ್ನು ಯಾರು ವಂದಿಸುವುದಿಲ್ಲ, ತಂದೆಗೆ ಯಾರು ವಂದನೆ ಸಲ್ಲಿಸುವುದಿಲ್ಲ. ಇದು ಪ್ರಶ್ನಾತ್ಮಕವಾಗಿ ಇಲ್ಲಿ ಕೇಳ್ತಾ ಇದ್ದಾರೆ ಇಲ್ಲಿ. ಇದು ಬ್ರಹ್ಮವೈವರ್ತ ಪುರಾಣದಿಂದ. ತಂದೆಯನ್ನು ಯಾರು ಪೂಜೆ ಮಾಡಲ್ಲ, ತಾಯಿಯನ್ನು ಯಾರು ಪೂಜೆ ಮಾಡಲ್ಲ, ಮತ್ತು ಇವರೆಲ್ಲರೂ ಏನು ಪೂಜಾರರು, ಇವರು ತಂದೆ ತಾಯಿ. ಕೋಹಿ ದೂಷಯತೆ ವೇದಂ, ವೇದಗಳನ್ನು ಏನು ಮಾಡೋದು, ಏನು ನಿಂದನೆ ಮಾಡೋದು. ಯಾರು ನಿಂದನೆ ಮಾಡ್ತಾರೆ ಅಂಥೇಳಿ ಈಗಿನ ಕಾಲದಲ್ಲಿ ಮಾಡ್ತಾರೆ. ಮತ್ತು ತಂದೆ ತಾಯಿಗಳನ್ನು ಯಾರೋ ಈಗ ಏನೋ ವಂದಿಸೋದಿಲ್ಲ, ಹೌದಲ್ಲ. ಅವರನ್ನೆಲ್ಲ ಏನೋ ಓಲ್ಡ್ ಏಜ್ ಹೋಮಿಗೆ ಕಳಿಸ್ಬಿಡ್ತಾರೆ, ವೃದ್ಧಾಶ್ರಮಕ್ಕೆ ಏನೋ ಕಳಿಸಿಬಿಡ್ತಾರೆ. ಕೋಹಿ ದೂಷಯತೆ ವೇದಂ, ಅಥವಾ ಈ ತಂದೆ ತಾಯಿಗಳು ಇಷ್ಟು ಮೂರ್ಖರು ಇರ್ತಾರೆ ಇವರು,
ಅವರನ್ನು ಇಂಜಿನಿಯರ್ ಮಾಡಿ ಅಮೇರಿಕಕ್ಕೆ ಕಳಿಸ್ಬಿಡ್ತಾರೆ. ಅವರು ಮರಳಿ ನೋಡಲ್ಲ ಇವ್ರು ಏನಾದರೂ ಇದ್ದಾರೋ ಸತ್ತಾರೋ ಅಂತ. ಎಷ್ಟೊಂದು ಭೌತಿಕತೆ ಜೀವನದಲ್ಲಿ ಏನೂ ಉನ್ನತವಾದ ಉದ್ದೇಶ ಇಲ್ಲ. ತಂದೆ ತಾಯಿಗಳ ಮಕ್ಕಳಿಗೇನೋ ಉನ್ನತವಾದ ಉದ್ದೇಶವನ್ನು ಹೇಳ್ಕೊಡಲ್ಲ. ಬರೀ ದುಡ್ಡು ಗಳಿಸು, ಭೌತಿಕವಾದಿ ಆಗು, ಮತ್ತು ಸ್ಕೂಲ್ ಕಾಲೇಜಿನಲ್ಲೂ ಅದನ್ನೇ ಕಲಿಸ್ಕೊಡೋದು. ಯಾವುದೇ ಉನ್ನತ ಉದ್ದೇಶವನ್ನು ಕಲಿಸ್ಕೊಡ್ತಾರ ಯಾರಾದರೂ ತಂದೆ ತಾಯಿಗಳು? ಅಥವಾ ಅವರು ಅಷ್ಟೊಂದು ಮೂರ್ಖರು. ಅದು ಜೀವನ ಅಂದರೆ ಅದು ಅಷ್ಟೇ ಅಲ್ಲ, ಸ್ವಾರ್ಥ ಅಲ್ಲ. ಬರೀ ನಾನು ನಿನಗೆ ನೋಡ್ಕೋತೀನಿ, ನೀನು ನನಗೆ ನೋಡ್ಕೊಳ್ಳು ಅಂಥೇಳಿ ಈ ಸ್ವಾರ್ಥದಿಂದನೇ ಈ ಪರಿಸ್ಥಿತಿ ಆಗಿರುತ್ತೆ. ಆದರೆ ಯಾಕೆ ತಂದೆ ತಾಯಿಗಳನ್ನು ನಾವು ವಂದಿಸುತ್ತೇವೆ? ಅವರು ನಮಗೆ ಈ ಮಾನವ ದೇಹವನ್ನು ಕೊಟ್ಟಿದ್ದಾರೆ. ಯಾವ ಮಾನವ ದೇಹದಿಂದ ನಾವು ಮೋಕ್ಷ ಮಾರ್ಗವನ್ನು ಹಿಡಿಬೋದಲ್ಲ, ಆ ದೇಹವನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅವರು ಪೂಜನೀಯ ಅವರು. ಹೌದಲ್ಲ? ಆದರೆ ಇವರು ತಂದೆ ತಾಯಿಗಳು ಏನು ಕೊಟ್ಟರು? ಹೇಗೆ ನಾಯಿ ಬೆಕ್ಕುಗಳು ಅವರಿಗೆ ದೇಹ ಕೊಡ್ತಾವಲ್ಲ, ಅದೇ ಥರ ಅಷ್ಟೇ, ಅದಕ್ಕಿಂತ ಮೇಲಿಂದ ಏನೂ ಇಲ್ಲ. ಹೌದಲ್ಲ? ನಾಯಿ ಬೆಕ್ಕುಗಳನ್ನು ಆತ್ಮಕ್ಕೆ, ಅವು ಆತ್ಮ ಅಲ್ಲ. ನಾಯಿ ಬೆಕ್ಕುಗಳಲ್ಲಿ ರೂಪದಲ್ಲಿ ಇರುವ ಎಲ್ಲ ಜೀವಿಗಳು ಏನು, ಅಲ್ಲಿಯೂ ಆತ್ಮ ಇದೆ. ಎಲ್ಲೆಲ್ಲಿ ಜೀವದ ಲಕ್ಷಣ ನೋಡ್ತೀವಿ ನಾವು, ಅದು ಆತ್ಮಗಳಿದೆ ಅಂತೇಳಿ ತಿಳ್ಕೊಬೇಕು. ಸೊ ಈ ಥರ ಬರೀ ಭೌತಿಕ ದೇಹವನ್ನು ಕೊಟ್ಟು ಅವರಿಗೆ ಭೌತಿಕ ಕಾರ್ಯಗಳಲ್ಲಿ ತೊಡಗಿಸೋದೇನು, ಅದು ಯಾವ ಥರ ಜನ್ಮ? ಅದು ನಾಯಿ ಬೆಕ್ಕುಗಳ ಥರ ಜನ್ಮ ಅದು. ಅದಕ್ಕಿಂತ ಹೆಚ್ಚಿಂದೇನೂ ಅಲ್ಲ ಅದು. ಸೊ ತಂದೆ ತಾಯಿಗಳಿಗೂ ಜೀವನದ ಉದ್ದೇಶ ಗೊತ್ತಿಲ್ಲ, ಆ ಮಕ್ಕಳಿಗೂ ಜೀವನದ ಉದ್ದೇಶ ಅದಕ್ಕಂತೂ ಅವು ತಂದೆ ತಾಯಿಗಳಿಗೆ ಗೊತ್ತಿಲ್ಲ, ಮತ್ತು ಸ್ಕೂಲು ಕಾಲೇಜ್ಗಳಲ್ಲಿ ಟೀಚರ್ಸ್ಗೂ ಗೊತ್ತಿಲ್ಲ. ಅಥವಾ ಯಾವುದಾದ್ರೂ ವಿಜ್ಞಾನಿ ನಿಮಗೆ ಹೇಳ್ಕೊಡ್ತಾನ ಇದಕ್ಕಿಂತ ಹೆಚ್ಚಿಂದು? ಆಹಾರ ನಾವು ಇಷ್ಟೆಲ್ಲ ಟೆಕ್ನಾಲಜಿ, ಈಗೆಲ್ಲ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, AI ಟೆಕ್ನಾಲಜಿ, ಇದನ್ನೆಲ್ಲ ಡೆವಲಪ್ ಮಾಡಿ ನಾವು ಈಗಿನ ಕಾಲ ಡೆವಲಪ್ಮೆಂಟ್ ಅಂತ ಹೇಳಿ ಎಲ್ಲ ರಾಜಕಾರಣಿಗಳು ಹೊಡ್ಕೋತಾ ಇರ್ತಾರಲ್ಲ. ಅದ್ರ ಉದ್ದೇಶ ಏನು ಮಾಡೋದು? ಅದೇ ಆಹಾರ ನಿದ್ರಾ ಭಯ ಮೈಥುನ, ಪಶುಗಳು ಮಾಡುವ ಆಹಾರ ನಿದ್ರಾ ಭಯ ಮೈಥುನದಲ್ಲೇ ತೊಡಗೋದು. ಹೌದಲ್ಲ? ಹೆಂಗಸರು ಗಂಡಸರು, ವುಮನ್ ಲಿಬರೇಷನ್ ಅನ್ನೋದು, ವುಮನ್ ಎಂಪವರ್ಮೆಂಟ್. ಅದು ಈಗ ವುಮನ್ ಲಿಬರೇಷನ್ ಇದಿಲ್ಲ, ಅಷ್ಟು ಪಾಪ್ಯುಲರ್ ಇಲ್ಲ. ಈಗ ಏನಿದೆ ವುಮನ್ ಎಂಪವರ್ಮೆಂಟ್ ಅಂತ. ವುಮನ್ ಎಂಪವರ್ಮೆಂಟ್ ಮಾಡಿ ಏನು ಮಾಡೋದು? ಅದೇ ಕೆಲಸ ಮಾಡೋದು. ಆ ವುಮನ್ ಎಂಪವರ್ಮೆಂಟ್ ಅಂದರೆ ಆ ಹೆಂಗಸರಿಗೆ ಯಾವ ಥರ ಡ್ರೆಸ್ ಹಾಕ್ಸೋದಂದರೆ ಎಲ್ಲರ ಕಾಮವನ್ನು ಹೆಚ್ಚಿಗೆ ಮಾಡ್ಕೊಳ್ಳೋದು. ಅದಕ್ಕೆ ವುಮನ್ ಎಂಪವರ್ಮೆಂಟ್ ಅಂತ ಹೇಳ್ತಾರೆ ಅದಕ್ಕೆ. ಎಲ್ಲರ ಹೌದು, ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಂ ಆತ್ಮನ ಕಾಮ ಕ್ರೋಧ ಲೋಭ ತಥಾಲ್ ತಸ್ಮಾತ್ ಏತತ್ ತ್ರಯಂ ತ್ಯಜೇತ್. ಐ ಡೋಂಟ್ ನೋ, ನನಗೇನು ಗೊತ್ತಾಗಲ್ಲ ಅಂದರೆ ಇದು ಓಕೆ ವುಮನ್ ಎಂಪವರ್ಮೆಂಟ್. ಅಫ್ಕೋರ್ಸ್ ಇದೆಲ್ಲ ಕನ್ಸ್ಯೂಮರಿಸ್ಟಿಕ್, ಕ್ಯಾಪಿಟಲಿಸ್ಟಿಕ್. ಈ ಜಗತ್ತೇನೋ ಏನೀಗ ಯಾರು ನಡೆಸ್ತಾ ಇದ್ದಾರೆ ಇದನ್ನು? ಡಿಮೋನಿಕ್ ವೈಶ್ಯರ್ ಅಂತ ಹೇಳ್ತಿದ್ದೀವಲ್ಲ ನಾವು ನಮ್ಮ ವೈದಿಕ ಸಮಾಜದಲ್ಲಿ. ಅವ್ರೇನು ಮಾಡ್ತಿದ್ರು? ವಾಣಿಜ್ಯದಲ್ಲಿ ತೊಡಗ್ತಾಯಿದ್ರು. ಕೃಷಿ ಗೋರಕ್ಷಾ ವಾಣಿಜ್ಯ ಮೇನ್ ಅಂದರೆ ಕೃಷಿ ಗೋರಕ್ಷೆಯಲ್ಲಿ ತೊಡಗ್ತಾಯಿದ್ರು. ಸ್ವಲ್ಪ ವಾಣಿಜ್ಯ ಏನೇನೋ ಸ್ವಲ್ಪ ಸಾಂಬಾರು ಪದಾರ್ಥಗಳು, ಸ್ವಲ್ಪ ಅಥವಾ ಉಪ್ಪು ಎಲ್ಲ ಕಡೆ ಸಿಗ್ತಿರಲಿಲ್ಲ, ಒಂದು ವಿನಿಮಯ ಮಾಡ್ಕೊಳ್ಳೋದು. ಆದರೆ ಈಗ ಡಿಮೋನಿಕ್ ವೈಶ್ಯಸ್, ಆಸುರಿ ವೈಶ್ಯರು ಏನು ಮಾಡಿಬಿಟ್ಟಿದ್ದಾರೆ ಅಂದರೆ ಎಲ್ಲ ಜಗತ್ತನ್ನು ಅದಕ್ಕೆ ಕ್ಯಾಪಿಟಲಿಸಮ್ ಅಂತ ಹೇಳ್ತೀವಿ ನಾವು. ಕ್ಯಾಪಿಟಲಿಸಮ್ ಹಾಗಂತೇಳಿ ನಾನು ಕಮ್ಯುನಿಸಮ್ ಸಪೋರ್ಟರ್ ಅಲ್ಲ. ಅದು ಕಮ್ಯುನಿಸಮ್ ಅದು ಎಲ್ಲಿ ಇಲ್ಲ, ಅದು ಸುಮ್ಮನೆ, ಅದು ಬರೀ ಎಲ್ಲ ಕಡೆ ಕ್ಯಾಪಿಟಲಿಸಮೇ ಇದೆ. ಸೊ ಅವ್ರು ಏನು ಮಾಡ್ಕೊಂಡಿದ್ದಾರೆ ಅಂದರೆ ಏನು, ಒಂದು ಕರೆನ್ಸಿ ಮತ್ತು ಬ್ಯಾಂಕಿಂಗ್ ಸಿಸ್ಟಮ್ ಮಾಡಿಕೊಂಡು ಎಲ್ಲ ಶೋಷಣೆಯಲ್ಲಿ ತೊಡಗೋದು. ಮತ್ತು ಹೆಂಗಸರಿಗೆ ಆ ಥರ ಬಟ್ಟೆಗಳನ್ನು ಹಾಕ್ಸೋದು, ಅಡ್ವರ್ಟೈಸ್ ಮಾಡಿ ಅಂಥೇಳಿ ಅದಕ್ಕೆ ದೊಡ್ಡ ಹೆಸರು ಕೊಡೋದು ವುಮನ್ ಎಂಪವರ್ಮೆಂಟ್ ಅಂಥೇಳಿ.
ಇದರಲ್ಲಿ ಏನಿದೆ, ಏನು ಬುದ್ಧಿವಂತಿಕೆ ಇದೆ ಇದರಲ್ಲಿ. ನಾಯಿ, ಡಾಗ್ ಆ್ಯಂಡ್ ಬಿಚ್ ಅಂತೀವಲ್ಲ ನಾವು, ಹೆಣ್ಣಾಯಿಗೆ ಏನಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ, ಬಿಚ್ ಅಂತ. ಅದನ್ನೇ ಮಾಡ್ತಾಯಿದೆ. ಗಂಡ ನಾಯಿಗೆ ಆಕರ್ಷಣೆ ಮಾಡ್ತಾಯಿದೆ. ಸೊ ಹೀಗೆ ಗಂಡ ನಾಯಿ ಹೆಣ್ಣು ನಾಯಿಯನ್ನು ಆಕರ್ಷಣೆ ಮಾಡೋದು, ಇದರಲ್ಲೇ ತೊಡಗೋದು. ಇದಕ್ಕೆ ಏನೊಂದು ಪ್ರೋಗ್ರೆಸ್ ಅನ್ನೋದು. ಇದಕ್ಕೆ ಪ್ರೋಗ್ರೆಸ್ ಅನ್ನೋದು. ಎನಿವೆ, ತಂದೆ ತಾಯಿಗಳೇನು ಈ ಉನ್ನತವಾದ ಜ್ಞಾನವನ್ನು ಕೊಡಬೇಕು, ಅಥವಾ ಸ್ಕೂಲ್ ಕಾಲೇಜ್ನಲ್ಲಿ ಈ ಉನ್ನತವಾದ ಜ್ಞಾನವನ್ನು ಕೊಡಬೇಕು. ಯಾರು ದೊಡ್ಡ ವಿಜ್ಞಾನಿಗಳು, ದ ಗ್ರೇಟ್ ಡಿಸ್ಪೆನ್ಸರ್ಸ್ ಆಫ್ ನಾಲೆಜ್, ಅವರಿಗೂ ಈ ಜನ್ಮ ಹೇಗೆ ಆತ್ಮವನ್ನು ಜನ್ಮ ಮೃತ್ಯು ಜರಾವ್ಯಾಧಿ ಯಾರಿಗೂ ಬೇಕಾಗಿಲ್ಲಲ್ಲ. ಜನ್ಮ ಮೃತ್ಯು ಜರಾವ್ಯಾಧಿ ಯಾರಿಗಾದರೂ ಬೇಕಾಗಿದೆ? ನಾವು ಮುದುಕರಾಗ್ತೀವಿ ಮತ್ತು ನಾವು ಸಾಯ್ತೀವಿ, ಯಾರಿಗಾದರೂ ಬೇಕಾ? ನಮಗೆ ಎಷ್ಟೋ ರೋಗಗಳು ಬರುತ್ತೆ, ಇದು ಯಾರಿಗಾದರೂ ಬೇಕಾಗಿದೆ? ಅಥವಾ ಯಾವ ಜ್ಞಾನದಿಂದ ಈ 4 ಮೂಲಭೂತ ಸಮಸ್ಯೆಗಳ ಪರಿಹಾರ ಆಗಲ್ಲ, ಅದು ಜ್ಞಾನ ಅಲ್ಲ, ಅದು ಅಜ್ಞಾನ. ಅದಕ್ಕೋಸ್ಕರ ಭಗವದ್ಗೀತೆಯಲ್ಲಿ ಜ್ಞಾನದ ಒಂದು ಲಕ್ಷಣ ಏನು? ಜನ್ಮ ಮೃತ್ಯು ಜರಾ ವ್ಯಾಧಿಯನ್ನು ಪರಿಹಾರ ಮಾಡೋದು. ಕೃಷ್ಣ ಭಗವದ್ಗೀತೆಯಲ್ಲಿ 13ನೇ ಅಧ್ಯಾಯದಲ್ಲಿ ಜ್ಞಾನವನ್ನು ವರ್ಣನೆ ಮಾಡುವಾಗ ಜನ್ಮ ಮೃತ್ಯು ಜರಾ ವ್ಯಾಧಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ದುಃಖ ದೋಷಾನುದರ್ಶನಂ. ಜ್ಞಾನ ಅಂದರೆ ಅದನ್ನು, ಈ ಮೂಲಭೂತ ಸಮಸ್ಯೆಗಳನ್ನು ತಿಳ್ಕೊಳ್ಳೋದು, ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳೋದು. ಸೊ ಪಿತರಂ ಕೋಣ ವಂದೇತ ಮಾತರಂ ಕೋಣ ಪೂಜಯೇತ್. ಯಾರು ತಾಯಿ ತಂದೆಗಳಿಗೆ ಏನೋ ಮಾಡಲ್ಲ, ವಂದಿಸೋದಿಲ್ಲ ಅಂಥೇಳಿ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಕೋ ಹಿ ದೂಷಯತೆ ವೇದಂ. ವೇದಗಳನ್ನು ಯಾರು, ಯಾಕಂದರೆ ವೇದಗಳಿರಲಿಲ್ಲ ಅಂದರೆ ಈ ಜ್ಞಾನ ಸಿಗಲ್ಲ. ಹೌದಲ್ಲ, ಇದೆಲ್ಲ ಜ್ಞಾನ ವೇದಗಳಿಂದ ಬರ್ತಾಯಿದೆ. ಕೋ ಹಿ ದೂಷಯತೆ ವೇದಂ ಕೋ ಭುಂಕ್ತೆ ಹರಿವಾಸರೆ. ಈಗೆಲ್ಲ ಇಷ್ಟು ಬುದ್ಧಿವಂತರಾಗಿದ್ದಾರೆ, ಏನೋ ಎಲ್ಲ ವೈದಿಕ ಶಾಸ್ತ್ರಗಳನ್ನು ಏನು ಮಾಡ್ತಾರೆ ಅವರು, ಸುಡ್ತಾ ಇದ್ದಾರೆ ಅವರು. ನಾವು ತುಂಬ ಬುದ್ಧಿವಂತರಾಗಿದ್ದೀವಿ ಅಂತೇಳಿ. ಇದೆಲ್ಲ ಮೂರ್ಖತನ, ಇದು ಅಜ್ಞಾನ. ಇದು ಕೋ ಹಿ ದೂಷಯತೆ ವೇದಂ ಕೋ ಭುಂಕ್ತೆ ಹರಿವಾಸರೆ. ಮತ್ತು ಕೋ ಭುಂಕ್ತೆ ಹರಿವಾಸರೆ. ಹರಿವಾಸರ ದಿನ ಯಾರು ತಿಂತಾರೆ ಅಂತ, ಯಾರಾದರೂ ತಿಂತಾರಾ ಅಂಥೇಳಿ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಯಾರಾದರೂ ತಿಂತಾರಾ ಹರಿವಾಸರ ದಿನ ಅಂಥೇಳಿ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇಲ್ಲಿ ತುಂಬ ಇದೆ ಇದರ ಚರ್ಚೆ. ಮತ್ತೆ ಇನ್ನೊಂದು ಏನು ಹೇಳಿದೆ, ಎಲ್ಲರೂ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ. ಇದು ಬರೀ ವೈಷ್ಣವರು ಶೈವರು ಹಾಗಂತಲ್ಲ, ಎಲ್ಲರೂ ಇದನ್ನು ಮಾಡಬೇಕಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ವಿಷ್ಣು ಧರ್ಮೋತ್ತರದಲ್ಲಿ ಹೇಳಿದೆ ನೋಡಿ, ವೈಷ್ಣವೋ ವಥಾ ಶೈವೋ ವಾ ಕುರ್ಯಾದೇಕ್ ಏಕಾದಶಿ ವ್ರತಂ. ಶೌರ ಪುರಾಣೆ. ವೈಷ್ಣವೋ ವಾತ ಶೈವೋ ವಾ ಸೌರಾಪೇತತ್ ಸಮಾಚರೇತ್. ನ ಶೈವೋ ನ ಚ ಶೌರೋ ವಾ ನಾಶ್ರಮೀ ತೀರ್ಥಸೇವಕಃ ಯೋ ಭುಂಕ್ತೆ ವಾಸರೆ ವಿಷ್ಣು ಸ್ವಪಚಾದಿ ಕೋ ಹಿ ಸಹ. ಇಲ್ಲಿ ತುಂಬ ಕಠೋರವಾಗಿ ಏನು ಹೇಳಿದೆ, ಯಾರಾದರೂ ಶೈವ ಇರಲಿ ಅಥವಾ ಸೌರ ಇರಲಿ ಅಥವಾ ನಾಶ್ರಮೀ ತೀರ್ಥ ಸೇವಕ, ಯಾವುದೇ ಆಶ್ರಮದಲ್ಲಿರಲಿ, ಬ್ರಹ್ಮಚಾರಿ ಮತ್ತು ಮಕ್ಕಳು ಇದನ್ನು ಮಾಡಬೇಕಾ ಅಂಥೇಳಿ ಏನಾದರೂ ಪ್ರಶ್ನೆ, ಈ ಥರ ಪ್ರಶ್ನೆ ಬರ್ಬೋದಲ್ಲ. ಅದಕ್ಕೂ ಏನು ಹೇಳಿದೆ, ಅಷ್ಟವರ್ಷಾಧಿಕೋ ಮರ್ಥ್ಯೋ
ಅಪೂರ್ಣ ಶಿತಿವತ್ಸರ. 8 ವರ್ಷಕ್ಕಿಂತ ಹೆಚ್ಚಿನವರು ಎಲ್ಲರೂ ಏನು ಮಾಡಬೇಕು? ಈ ಏಕಾದಶಿ ವ್ರತವನ್ನು ಮಾಡಬೇಕು. 8 ವರ್ಷ ಕೆಳಗಿನವ್ರಿಗೆ ಏನು ಅವಕಾಶ ಮಾಡಿಕೊಟ್ಟಿದೆ. ಸಣ್ಣ ಮಕ್ಕಳಲ್ಲ. ಅಷ್ಟು. ಆಮೇಲೆ ಯಾರೋ ಇರಲಿ, ಶೈವ ಇರಲಿ, ವೈಷ್ಣವ ಇರಲಿ, ಯಾವುದೇ ಆಶ್ರಮದವನು ಇರಲಿ, ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ ಅಥವಾ ತೀರ್ಥ ಸೇವಕ ಅಂದರೆ ತೀರ್ಥ ಸೇವಕ ಅಂದರೆ ಯಾರು ತೀರ್ಥಕ್ಷೇತ್ರದಲ್ಲಿ ವಾಸ ಮಾಡ್ತಾರೆ, ವಿಶೇಷವಾಗಿ ಸನ್ಯಾಸಿಗಳು. ಯೋ ಭುಂಕ್ತೆ ವಾಸರೇ ವಿಷ್ಣು ಶ್ವಪಚಾದಿಕೋ ಹಿ ಸಹ. ಇವರು ಯಾರೋ ಇರಲಿ, ಅವರು ಏಕಾದಶಿಯ ದಿನ ಏನು ಮಾಡ್ತಾರೆ? ಅವರು ಅನ್ನವನ್ನು ತಿಂದರೆ ಅವರು ಶ್ವಪಚ ಅಂದರೆ ನಾಯಿ ತಿನ್ನೋಣಕ್ಕಿಂತ ಕೆಟ್ಟವನು ಅಂಥೇಳಿ ಇಲ್ಲಿ ಹೇಳಿದೆ. ಇದು ಎಲ್ಲಿಂದ ಇದೆ? ಇದು ಯಾರು ಹೇಳಿದ್ದು? ಶಿವನೇ ಹೇಳಿದ್ದು. ಅತೈವೇಕ್ತೋ ಸ್ಕಂದೋಯ್ ಶ್ರೀ ಶಿವೇನ. ಶಿವ ಹೇಳಿದ್ದು ಮಾತು. ಮುಂದೆ ಹೇಳ್ತಾನೆ ಶಿವ, ವಿಪ್ರಯಂ ತೇನ ಮೇ ಗೌರಿ. ಸೊ ಇಲ್ಲಿ ಸ್ಕಂದ ಪುರಾಣದಲ್ಲಿ ಮತ್ತು ಪದ್ಮ ಪುರಾಣದಲ್ಲಿ ಇಲ್ಲಿ ಶಿವ ಮತ್ತು ಪಾರ್ವತಿ ನಡುವೆ ತುಂಬ ಸಂವಾದ ಆಗುತ್ತದೆ. ಇವೆಲ್ಲ ಶ್ಲೋಕಗಳು ಅಲ್ಲಿಂದ ತೆಗೆದುಕೊಂಡದ್ದು. ವಿಪ್ರಯಂ ತೇನ ಮೇ ಗೌರಿ ಕೃತಂ ದುಷ್ಟೇನ ಪಾಪಿನ ಮದ್ಭಕ್ತಿ ಬಲಮಾಶ್ರಿತ್ಯ ಯೋ ವೈ ಭುಂಕ್ತೆ ಹರೇರ್ದಿನಂ. ಮದ್ಭಕ್ತಿ ಬಲಮಾಶ್ರಿತ್ಯ ಯೋ ಭೈ ಭುಂಕ್ತೇರ್ ಹರೇರ್ದಿನಂ. ಇಲ್ಲಿ ಹರಿದಿನ ಅಂಥೇಳಿ ಹೇಳಿದೆ. ಏನಂತ ಹೇಳ್ತಾ ಇದ್ದಾರೆ? ಒಂದೊಂದು ಸಲ ಶಿವಭಕ್ತರು ಅವರೇನು ಅನ್ಕೋಬೋದು, ಇದು ವಿಷ್ಣು, ಈ ಥರ ದ್ವೇಷ ಭಾವನೆಯಿಂದ ಇದು ವಿಷ್ಣು ದಿನ, ವಿಷ್ಣುವಿಗೆ ಪ್ರಿಯವಾದ ದಿನ, ನಾನು ಇದನ್ನು ಏನು ಮಾಡಲ್ಲ, ಪಾಲನೆ ಮಾಡಲ್ಲ, ನಾನು ಶಿವಭಕ್ತ ಅಂಥೇಳಿ. ಅದಕ್ಕೋಸ್ಕರ ಇಲ್ಲಿ ಶಿವ ಏನು ಹೇಳ್ತಾ ಇದ್ದಾನೆ? ಹೇ ಗೌರಿ, ನನಗೆ ಅವನು ನನ್ನ ಪ್ರಿಯ ಅಂಥೇಳಿ, ನನ್ನ ಭಕ್ತ ಅಂದ್ಕೊಂಡು ಯಾರು ದುಷ್ಟ ಪಾಪಿ ಈ ಹರಿವಾಸರ ದಿನ ಅಥವಾ ಏಕಾದಶಿಯ ದಿನ ಅನ್ನವನ್ನು ತಿಂತಾನಲ್ಲ, ಅವನನ್ನು ತುಂಬ ದುಷ್ಟ ಮತ್ತು ಪಾಪಿ ಅನ್ಕೋಬೇಕು ಅಂಥೇಳಿ. ಮದ್ಭಕ್ತಿ ಬಲಮಾಶ್ರಿತ್ಯ, ನನ್ನ ಭಕ್ತಿಯ ಹೆಸರಿನಲ್ಲಿ ಅಂಥೇಳಿ ಇಲ್ಲಿ ಶಿವ ಹೇಳ್ತಾ ಇದ್ದಾನೆ. ಸೊ ಅದಕ್ಕೋಸ್ಕರ ಇದು ಎಲ್ಲರಿಗೂ, ಇದು ಏಕಾದಶಿ ಪಾಲನೆ ಏನು ಎಲ್ಲರಿಗೂ. ಇಲ್ಲಿ ತುಂಬ ಇದ್ರ ಬಗ್ಗೆ ಇನ್ನೂ ವರ್ಣನೆ ಆಗಿದೆ. ಏನಿವೆ ಸಾರವಾಗಿ ಏನು, ಇವತ್ತು ಏಕಾದಶಿಯ ದಿನ ಅನ್ನದಲ್ಲಿ ಪಾಪವಾಗಿರುತ್ತೆ. ಅದಕ್ಕೆ ನಾನು ಇದು ಪಾಪ ಮತ್ತು ಪುಣ್ಯ ದೃಷ್ಟಿಕೋನದಿಂದ. ಆದರೆ ಜೀವನದ ಉದ್ದೇಶ ಮೋಕ್ಷವನ್ನು ಪಡೆಯುವುದಲ್ಲ. ಪಾಪಗಳಿಂದ ಮೋಕ್ಷವನ್ನು ಪಡೆಯುವುದು ಜೀವನದ ಉದ್ದೇಶ ಅಲ್ಲ. ಅದು ಹಂತದಲ್ಲಿ ಓಕೆ, ಅದು ಆಧ್ಯಾತ್ಮಿಕನೇ. ಅದು ಆಧ್ಯಾತ್ಮಿಕತೆಯ ಆರಂಭಿಕ ಅವಸ್ಥೆ. ಅದು ಜೀವನದ ಉದ್ದೇಶ ಏನು? ಕೃಷ್ಣ ಭಕ್ತಿಯನ್ನು ಪಡೆಯೋದು. ಅದು ಮುಕ್ತಿಗಿಂತ ಶ್ರೇಷ್ಠವಾದದ್ದು ಅದು. ಅದಕ್ಕೋಸ್ಕರ ರೂಪ ಗೋಸ್ವಾಮಿ ಅವರು ಭಕ್ತಿ ರಸಾಮೃತ ಸಿಂಧು ಅಂಥೇಳಿ ಒಂದು ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಸೊ ಅಲ್ಲಿ ಅವರು ಭಕ್ತಿಯ ಅಂಗಗಳನ್ನು, ಕೃಷ್ಣ ಭಕ್ತಿಯ ಅಂಗಗಳನ್ನು ಏನು ವರ್ಣನೆ ಮಾಡ್ತಾರೆ. 64 ಅಂಗಗಳನ್ನು ವರ್ಣನೆ ಮಾಡ್ತಾರೆ. ಅದರಲ್ಲಿ ಮೊದಲನೇ 10 ಅಂಗಗಳನ್ನಿದೆ ಅಲ್ಲ, ಅದು ಪ್ರಾರಂಭಿಕ ಅವಸ್ಥೆಯಲ್ಲಿ ತುಂಬ ಮಹತ್ವಪೂರ್ಣವಾದದ್ದು ಅಂಥೇಳಿ. ಅದರ ಅರ್ಥ ಏನು? ನಾವು ಕೃಷ್ಣ ಭಕ್ತಿಯಲ್ಲಿ ತೊಡಗಿದಾಗ, ನಾವು ಪ್ರಾರಂಭ ಮಾಡಿದಾಗ ಈ 10 ನಿಯಮಗಳನ್ನು ನಾವು ಮೊದಲು ಪಾಲನೆ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ಅದರಲ್ಲಿ 9ನೇದೇನು? ಹರಿವಾಸರ ಸಮ್ಮಾನು ಅಂತ ಹೇಳ್ತಾರೆ. ಹರಿವಾಸರ ಸಮ್ಮಾನು.
ಈ ಹರಿದಿನ, ಹರಿವಾಸ, ಏಕಾದಶಿಯ ಅನ್ನು ಸನ್ಮಾನ ಮಾಡೋದು. ಸನ್ಮಾನ ಮಾಡೋದು ಅದರ ಅರ್ಥ ಏನು? ಪಾಲನೆ ಮಾಡೋದು, ಆಚರಣೆ ಮಾಡೋದು. ಅದಕ್ಕೆ ಅವರು ಬ್ರಹ್ಮ ವೈವರ್ತ ಪುರಾಣದಿಂದ ಒಂದು ಶ್ಲೋಕವನ್ನು ಉಲ್ಲೇಖ ಮಾಡ್ತಾರೆ. ಏನಂಥೇಳಿ? ಸರ್ವ ಪಾಪ ಪ್ರಶಮನಂ ಪುಣ್ಯ ಆತ್ಯಾಂತಿಕಂ ತಥಾ ಗೋವಿಂದ ಸ್ಮಾರಣಂ ನೃಣಾಂ ಏಕಾದಶ್ಯಂ ಉಪೋಷಣಂ ಅಂತೇಳಿ. ಸೊ ಗೋವಿಂದ ಸ್ಮಾರಣಂ ನೃಣಾಂ ಏಕಾದಶ್ಯಂ ಉಪೋಷಣಂ ಅಂಥೇಳಿ. ಉಪೋಷಣಂ ಏಕಾದಶ್ಯಾಂ ಉಪೋಷಣಂ. ಏಕಾದಶಿಯ ದಿನ ನಾವು ಉಪವಾಸ ಮಾಡೋದರಿಂದ ಸರ್ವ ಪಾಪಂ ಪ್ರಶಮನಂ, ಎಲ್ಲ ಪಾಪಗಳ ನಾಶವಾಗುತ್ತವೆ. ಪುಣ್ಯಂ ಆತ್ಯಾಂತಿಕಂ ತಥಾ, ಅತೀವ ಪುಣ್ಯವನ್ನು ಪಡೆಯತಾನಂತ ಹೇಳ್ತಾ ಇದ್ದಾರೆ. ಮತ್ತು ಗೋವಿಂದ ಸ್ಮಾರಣಂ ನೃಣಾಂ, ಗೋವಿಂದನ ಸ್ಮರಣೆ ಆಗತ್ತಂತೆ ನಮಗೆ. ಇದು ಮೂರನೇದೇನಿದೆಯಲ್ಲ, ಇದು ಮಹತ್ವಪೂರ್ಣವಾದದ್ದು. ಗೋವಿಂದನ ಸ್ಮರಣೆ ಆಗೋದೇನೋ ಅದು ಮಹತ್ವಪೂರ್ಣವಾದದ್ದು. ಯಾಕೆ? ನಾವು ಗೋವಿಂದನ ಭಕ್ತಿಯಲ್ಲಿ ತೊಡಗೋದೇ ನಮ್ಮ ಜೀವನದ ಉದ್ದೇಶ. ಗೋವಿಂದ ಸ್ಮರಣ ಅಂಥೇಳಿ ನಾವು ಗೋವಿಂದನನ್ನು ಸ್ಮರಣೆ ಮಾಡ್ತಾ 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 ಜೀವನದ ಕೊನೆಯಲ್ಲಿ ಏನು ಮಾಡ್ತೀವಿ? ನಾವು ಭಗವಂತನ ಕಡೆಗೆ ಹೋಗಿಬಿಡ್ತೀವಿ ನಾವು. ಸೊ ಹೀಗೆ ಅದಕ್ಕೋಸ್ಕರ ಯಾವಾಗಲೂ ನಾವು ಗೋವಿಂದನನ್ನು ಸ್ಮರಣೆ ಮಾಡುವ ಅಭ್ಯಾಸ ಮಾಡಬೇಕು. ಅದಕ್ಕೋಸ್ಕರ ನಾವು ಏಕಾದಶಿ ದಿನ ಏನು ಮಾಡ್ತೀವಿ? ಹೆಚ್ಚಿಗೆ ಹರೇ ಕೃಷ್ಣ ಮಂತ್ರವನ್ನು ಜಪ ಮಾಡ್ತೀವಿ, ಅಥವಾ ಹೆಚ್ಚಿಗೆ ಕೃಷ್ಣನ ಸಂಬಂಧದ ಕಾರ್ಯಗಳಲ್ಲಿ ತೊಡಗ್ತೀವಿ ನಾವು. ಶ್ರೀಲ ಪ್ರಭುಪಾದರು ಈ ಭಕ್ತಿ ರಸಾಮೃತ ಸಿಂಧುವನ್ನು ಅವರು ಸಂಸ್ಕೃತ ಭಾಷೆಯಿಂದ ಅನುವಾದ ಮಾಡಿದರು. ಮೊದಲು ಇದರಲ್ಲಿ ಇದು ಕನ್ನಡದಲ್ಲಿನೂ ಈಗ ಅನುವಾದ ಆಗಿದೆ. ಅದು ನಮ್ಮ ಪ್ರಭುಪಾದರ ಈ ಗ್ರಂಥ ಏನಿದೆ ಅಲ್ಲ, ಆದರೂ ನಾನು ಕನ್ನಡ ಪುಸ್ತಕವನ್ನು ಇಟ್ಕೊಳ್ಳಿಲ್ಲ ಇಲ್ಲಿ. ಪ್ರಭುಪಾದರು ಇದ್ರ ಬಗ್ಗೆ ಏನು ಬರೀತಾರೆ ಅಂಥೇಳಿ ನಾವು ನೋಡೋಣ. ಹರೇ ಕೃಷ್ಣ. ನಾನು ಇಂಗ್ಲೀಷ್ನಲ್ಲಿ ಓದಿ ಅದನ್ನು ಕನ್ನಡದಲ್ಲಿ ಹೇಳ್ತೇನೆ. ಈ ಏನು ರೂಪ ಗೋಸ್ವಾಮಿ ಅವರು ಬರೆದಿದ್ರಲ್ಲ, ಅದರ ಮೇಲೇ ಪ್ರಭುಪಾದರ ವ್ಯಾಖ್ಯಾನ ಇದು. ಅಬ್ಸರ್ವಿಂಗ್ ಫಾಸ್ಟಿಂಗ್ ಆನ್ ಏಕಾದಶಿ. ಇನ್ ಬ್ರಹ್ಮ ವೈವರ್ತ ಪುರಾಣ ಇಟ್ ಈಸ್ ಸೇಡ್ ದಟ್ ಒನ್ ಹೂ ಅಬ್ಸರ್ವ್ಸ್ ಫಾಸ್ಟಿಂಗ್ ಆನ್ ಏಕಾದಶಿ ಡೇ ಈಸ್ ಫ್ರೀಡ್ ಫ್ರಮ್ ಆಲ್ ಕೈಂಡ್ಸ್ ಆಫ್ ರಿಯಾಕ್ಷನ್ಸ್ ಟು ಸಿನ್ಫುಲ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಅಡ್ವಾನ್ಸಸ್ ಇನ್ ಪಯಸ್ ಲೈಫ್. ಅದನ್ನೇ ನಾನು ಹೇಳಿದ್ದೇನೆ, ಎಲ್ಲ ಪಾಪಗಳಿಂದ ಮುಕ್ತನಾಗಿ ಪುಣ್ಯವನ್ನು ಪಡಿತಾನೆ, ಅತೀವ ಪುಣ್ಯವನ್ನು ಪಡಿತಾನೆ. ದ ಬೇಸಿಕ್ ಪ್ರಿನ್ಸಿಪಲ್ ಈಸ್ ನಾಟ್ ಜಸ್ಟ್ ಟು ಫಾಸ್ಟ್ ಬಟ್ ಟು ಇನ್ಕ್ರೀಸ್ ಒನ್ಸ್ ಫೇತ್ ಆ್ಯಂಡ್ ಲವ್ ಫಾರ್ ಗೋವಿಂದ ಆರ್ ಕೃಷ್ಣ. ಅಲ್ಲಿ ಬ್ರಹ್ಮ ವೈವರ್ತ ಪುರಾಣದಲ್ಲಿ ಗೋವಿಂದ ಸ್ಮರಣೆ ಆಗತ್ತಂತೆ. ಗೋವಿಂದನ ಸ್ಮರಣೆ ಏನಾಗುತ್ತೆ? ಹೆಚ್ಚಿಗೆ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಪ್ರಭುಪಾದರು ಏನು ಹೇಳ್ತಾ ಇದ್ದಾರೆ? ದ ಮೂಲಭೂತ ಸಿದ್ಧಾಂತ ಏನು? ಬರೀ ಉಪವಾಸ ಮಾಡೋದಷ್ಟೇ ಅಲ್ಲ, ಏನು ಭಗವಂತ ಗೋವಿಂದ ಕೃಷ್ಣನಲ್ಲಿ ನಮ್ಮ ಶ್ರದ್ಧೆ ಮತ್ತು ಪ್ರೀತಿಯನ್ನೇ ಹೆಚ್ಚಿಗೆ ಮಾಡೋದು, ಅದು ಉದ್ದೇಶ. The real reason for observing fasting on Ekadashi is to minimize the demands of the body and engage our time in service of the Lord by chanting or performing similar service. The real reason, ನಿಜವಾದ ಕಾರಣ, ಏಕಾದಶಿಯ ದಿನ ಉಪವಾಸ ಮಾಡುವ ನಿಜವಾದ ಕಾರಣ ಏನು? ಉದ್ದೇಶ ಏನು? ನಮ್ಮ ಭೌತಿಕ ದೈಹಿಕ ಅವಶ್ಯಕತೆಗಳನ್ನು ಕಡಿಮೆ ಮಾಡಿ ನಮ್ಮ ಸಮಯವನ್ನು ನಾವು ಭಗವಂತನ ಸೇವೆಯಲ್ಲಿ ತೊಡಗಿಸೋದು. ಹೇಗೆ? ಚಾಂಟಿಂಗ್ ಅಂದರೆ ಕೃಷ್ಣ ನಾಮವನ್ನು ಜಪ ಮಾಡೋದು, ಸಂಕೀರ್ತನೆ ಮಾಡೋದು. ಅದೇ ಥರ ಬೇರೆ ಬೇರೆ ಕೃಷ್ಣ ಭಕ್ತಿಯ ಕಾರ್ಯಗಳಲ್ಲಿ ತೊಡಗೋದು. ದ ಬೆಸ್ಟ್ ಥಿಂಗ್ ಈಸ್ ಟು ಡೂ ಆನ್ ಫಾಸ್ಟಿಂಗ್ ಡೇಸ್ ಈಸ್ ಟು ರಿಮೆಂಬರ್ ದ ಪಾಸ್ಟ್ ಟೈಮ್ಸ್ ಆಫ್ ಗೋವಿಂದ ಆ್ಯಂಡ್ ಟು ಹಿಯರ್ ಈಸ್ ಹೋಲಿ ನೇಮ್ ಕಾನ್ಸ್ಟಂಟ್ಲಿ. ಪ್ರಭುಪಾದರು ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಒಳ್ಳೇದು ಏನು ಮಾಡಬೇಕು? ನಿಜವಾಗಿ ಏನು ಮಾಡಬೇಕು? ಈ ಉಪವಾಸ ದಿನಗಳಲ್ಲಿ ಗೋವಿಂದನ ಲೀಲೆಗಳನ್ನು ನಾವು ನೆನೆಸಬೇಕು, ಸ್ಮರಿಸಬೇಕು.
ಮತ್ತು ಅವನ ನಾಮಗಳನ್ನು ನಿರಂತರವಾಗಿ ಕೇಳಬೇಕು ಅಥವಾ ಸ್ಮರಣೆ ಮಾಡಬೇಕು, ನಾಮಸ್ಮರಣೆಯನ್ನು ಮಾಡಬೇಕು ನಿರಂತರವಾಗಿ. ಸೊ ಇದು ಬೆಸ್ಟ್ ಥಿಂಗ್ ಅಂಥೇಳಿ ಹೇಳಿದ್ರು. ಇದು ಏಕಾದಶಿಯ ಮಹತ್ವ, ನಾವು ಏಕಾದಶಿಯ ಪಾಲನೆ ಮಾಡುವ ಮಹತ್ವ. ಕೃಷ್ಣನಲ್ಲಿ ಪ್ರೀತಿ ಹೆಚ್ಚಿಗೆ ಆಗಲಿ ಅಂತ, ಹೌದಲ್ಲ, ಕೃಷ್ಣನಿಗೆ ಪ್ರಿಯವಾದ ದಿನ. ಸೊ ಹೀಗೆ ಅವನಲ್ಲಿ ಪ್ರೀತಿಯನ್ನೇ ಹೆಚ್ಚಿಗೆ ಮಾಡೋದು ಏನು, ಏಕಾದಶಿ. ನಾವು ಒಂದು ಗೀತೆಯನ್ನು ಹಾಡಿದ್ವಿ ಆರಂಭದಲ್ಲಿ, ಅದು ಭಕ್ತಿ ವಿನೋದ್ ಠಾಕೂರರ ಏನು ಒಂದು ಗೀತೆ, ಏನು ಶುದ್ಧ ಭಕ್ತಿ ಚರಣರೇನು ಭಜನ ಅನುಕೂಲ ಅಂಥೇಳಿ. ಭಜನ ಅನುಕೂಲ, ಭಕ್ತಿಗೆ ಏನು ಅನುಕೂಲ, ಆ ಎಲ್ಲ ಅನುಕೂಲಕರ ವಿಷಯಗಳನ್ನು ಅಲ್ಲಿ ಆ ಗೀತೆಯಲ್ಲಿ ಅವ್ರು ಏನು ಮಾಡ್ತಾರೆ, ವರ್ಣನೆ ಮಾಡ್ತಾರೆ ಭಕ್ತಿ ವಿನೋದ್ ಠಾಕೂರರು. ಅನುಕೂಲಕರ ಗೀತೆ ಆ ಗೀತೆಗಳಲ್ಲಿ ಅವರು ಭಕ್ತಿ ವಿನೋದ್ ಠಾಕೂರ್ ಅಂಥೇಳಿ ಒಬ್ಬರು ಆಚಾರ್ಯರು, ಇಲ್ಲಿ ಕೊನೆಯವರು ಇದ್ದಾರಲ್ಲ ಈ ಸಾಲಿನಲ್ಲಿ, ಅವರು ಭಕ್ತಿ ವಿನೋದ್ ಠಾಕೂರ್ ಅವರು ಒಂದು ಗ್ರಂಥವನ್ನು ರಚನೆ, ಗೀತೆಗಳ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಗೀತೆಗಳು, ಅದರ ಶರಣಾಗತಿ ಅಂತ ಹೇಳಿ. ಆ ಶರಣಾಗತಿಯಲ್ಲಿ 6 ಅಂಗಗಳಿದೆ. ಶರಣಾಗತಿ, ಈಗ ಕೃಷ್ಣ ಹೇಳಿದ್ನಲ್ಲ ಕೊನೆಯ ಉಪದೇಶ ಏನು ಭಗವದ್ಗೀತೆಯದು, ಸರ್ವಧರ್ಮಾಂ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಎಲ್ಲವನ್ನು ಬಿಟ್ಟು ನನಗೆ ಶರಣಾಗತನಾಗು ಅಂಥೇಳಿ, ಎಲ್ಲ ಧರ್ಮಗಳನ್ನು ಬಿಟ್ಟು ಅಂಥೇಳಿ. ಆ ಶರಣಾಗತಿ ಅಂದರೆ ಏನು, ಎಲ್ಲವನ್ನು ಬಿಡೋದಂದ್ರೆ ಏನು, ಅದು ಅಂದರೆ ಭಕ್ತಿಗೆ ಅನುಕೂಲವಾದ ಕಾರ್ಯಗಳನ್ನು ಸ್ವೀಕಾರ ಮಾಡೋದು ಮತ್ತು ಭಕ್ತಿಗೆ ಪ್ರತಿಕೂಲವಾದ ಕಾರ್ಯಗಳನ್ನು ಬಿಟ್ಬಿಡೋದು. ಈಗ ನಾವೇನು ಹೇಳ್ತೀವಿ ಇಲ್ಲಿ, ಜೂಜಾಟ ಆಡಬೇಡಿ, ಮಾಂಸ ಭಕ್ಷಣೆ ಮಾಡಬೇಡಿ, ಮಾದಕ ದ್ರವ್ಯಗಳ ಸೇವನೆ ಮಾಡಬೇಡಿ, ಇದನ್ನೆಲ್ಲ ಇವು ಪ್ರತಿಕೂಲ, ಇವೆಲ್ಲ ಭಕ್ತಿಗೆ ಪ್ರತಿಕೂಲ. ಮತ್ತು ಅನುಕೂಲವಾದದ್ದು ಯಾವುದು, ಆ ಅನುಕೂಲ ವಿಷಯಗಳನ್ನೆಲ್ಲ ಆ ಗೀತೆಯಲ್ಲಿ ಭಕ್ತಿ ವಿನೋದ್ ಠಾಕೂರ್ ಅವರು ಹೇಳ್ತಾರೆ. ಶುದ್ಧ ಭಕ್ತರ ಸೇವೆ ಮಾಡೋದು, ಶುದ್ಧ ಭಕ್ತ ಚರಣರೇನು ಭಜನ ಅನುಕೂಲ, ಅವರ ಚರಣ ಧೂಳಿ ತಗೊಳ್ಳೋದು, ಅದು ಏನು, ಅದು ತುಂಬ ಅನುಕೂಲ ಅಂಥೇಳಿ. ಭಕ್ತ ಸೇವಾ ಪರಮಸಿದ್ಧಿ ಪ್ರೇಮಲತಿಕಾರ ಮೂಲ. ಪ್ರೇಮಲತಿಕ ಅಂದರೆ ಕೃಷ್ಣ ಪ್ರೇಮ ಅಥವಾ ಪ್ರೀತಿಯ ಮೂಲ. ಲತಿಕ ಅಂದರೆ ಅದು ಏನಂತಾರೆ, ಈಗ ಒಂದು ಬೀಜ ಮೊಳಕೆ ಮೊಳಕೆ ಅಂತಿರಲ್ಲ ಆ ಥರ ಅದು. ಏನು ಬಕ್ಕತ ಸೇವಾ. ಆ 2ನೇ ಸ್ಟಾಂಜಾದಲ್ಲೇ ಆ ಗೀತೆಯಲ್ಲಿ ಏನು ಹೇಳ್ತಾ ಇದ್ದಾರೆ ಅವರು, ಮಾಧವತಿಥಿ ಭಕತಿ ಜನನಿ ಜತನೆ ಪಾಲನ ಕೋರಿ. ಮಾಧವತಿಥಿ, ಇಲ್ಲಿ ಮಾಧವತಿಥಿ ಅಂತ ಹೇಳ್ತಾರೆ. ನಾವು ಏಕಾದಶಿ, ಹರಿದಿನ, ಹರಿವಾಸರ ಅಂಥೇಳಿ ನಾವು ಬೇರೆ ಬೇರೆ ಹೆಸರುಗಳನ್ನು ಏಕಾದಶಿಗೆ ಹೆಸರು, ಇಲ್ಲಿ ಅವರು ಮಾಧವತಿಥಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮಾಧವತಿಥಿ ಅಂದರೆ ಇದು ಏಕಾದಶಿ. ಭಕತಿ ಜನನಿ, ಭಕ್ತಿಯ ಜನನಿ ಇದು. ಏಕಾದಶಿ ಅನ್ನೋದೇನು, ಭಕ್ತಿಯ ಜನನಿ ಇದು. ಜತನೆ ಪಾಲನ ಕೋರಿ, ಇದನ್ನು ಸ್ಟ್ರಿಕ್ಟ್ಲಿ ಫಾಲೋ ಅಂತ ಹೇಳ್ತಾರೆ. ಇದನ್ನು ನಿಷ್ಠೂರನಾಗಿ ತುಂಬ ನಿಷ್ಠೂರತೆಯಿಂದ ಏನು ಮಾಡಬೇಕು, ಪಾಲನೆ ಮಾಡಬೇಕು ಅಂತ ಅಂಥೇಳಿ ಇಲ್ಲಿ ಹೇಳ್ತಾರೆ. ಜತನೆ ಪಾಲನ ಕೋರಿ. ಹೀಗೆ ಭಕ್ತಿ ವಿನೋದ್ ಠಾಕೂರ್ ಅವರು ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಮತ್ತು ಹೇಗೆ ಇದನ್ನು ನಿಷ್ಠೆಯಿಂದ ಪಾಲನೆ ಮಾಡಬೇಕು, ಅದಕ್ಕಾಗಿಯೂ ಶಾಸ್ತ್ರದಲ್ಲಿ ತುಂಬ ಏನಿದೆ. ದಿಸ್ ಈಸ್ ಗೆಟ್ ಚಾರ್ಜ್ ಫಾರ್ ದಿಸ್. ಹೀಗೆ ನಿಷ್ಠೆಯಿಂದ ಅದನ್ನು ಪಾಲನೆ ಮಾಡಬೇಕಂತ ಹೇಳಿ ನಮ್ಮ ಆಚಾರ್ಯರು ಮತ್ತು ಶಾಸ್ತ್ರಗಳಲ್ಲಿ, ನಾನು ಹೇಳಿದ್ನಲ್ಲ ಹರಿಭಕ್ತಿ ವಿಲಾಸದಲ್ಲಿ ಶಾಸ್ತ್ರದಿಂದ ಎಷ್ಟೋ ಶ್ಲೋಕಗಳನ್ನು ಉಲ್ಲೇಖ ಮಾಡಿದ್ದಾರೆ. ಅದರಲ್ಲಿ ಒಂದಿಷ್ಟು ಶ್ಲೋಕಗಳನ್ನು ಹೇಗೆ ಇದನ್ನು ನಿಷ್ಠೂರನಾಗಿ ಪಾಲನೆ ಮಾಡಬೇಕು, ತಪ್ಪದೇ ಪಾಲನೆ ಮಾಡಬೇಕಂತ ಹೇಳಿ ವರ್ಣನೆ ಆಗಿದೆ. ಹೀಗೆ ನಾವು ಪ್ರತಿ ಏಕಾದಶಿ ಏನು ಮಾಡಬೇಕು, ತಪ್ಪದೇ ಪಾಲನೆ ಮಾಡಬೇಕು. ನಿಮಗೆ ನಿರ್ಜಲ ಮಾಡಲಿಕ್ಕಾಗಲಿಲ್ಲ ಅಂದರೆ ಹಣ್ಣು, ಹಾಲು, ಹೀಗೆ ರೂಟ್ಸ್, ಏನೋ ಜಡ ಮೂಲಿಕೆಗಳು ಏನಂತೀವಿ ನಾವು,
ಜಡಮೂಲಿಕೆಗಳನ್ನು ತಗೋಬೋದು. ಜಡಮೂಲಿಕೆಗಳಂದ್ರೆ ಏನು? ಈಗ ಶಾಮ ಏನಂತಾರೆ, ಶಾಮ ಅಕ್ಕಿ ಅಂತೀವಲ್ಲ ನಾವು, ಶಾಮ ಅಕ್ಕಿ ಅಂತ. ಅದು ಈ ಥರ ವೈಟ್ ಬಾಲ್ಸ್ ಇರುತ್ತಲ್ಲ, ಏನಂತಾರೆ? ಸಬ್ಬಕ್ಕಿ 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 ಅದೇನದು? ಅದು ರೂಟ್. ಅದು ಆ ರೂಟಿಗೆ ಏನಂತಾರೆ ಕನ್ನಡದಲ್ಲಿ? ಏನು? ಮರಗೆಣಸು. ಆ ಮರಗೆಣಸದಿಂದ ಅದನ್ನು ಮಾಡ್ತಾರೆ ಅದು. ಹೌದಲ್ಲ? ಆ ಥರ ಒಂದಿಷ್ಟು ಇದೆ, ನಾವು ತಗೋಬೋದು ಆ ಥರ. ಗೆಣಸು, ಮರಗೆಣಸು, ಹೀಗೆ. ತಿಳಿತಾ ಏಕಾದಶಿ ಮಹತ್ವ? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಏನಾದರೂ ಪ್ರಶ್ನೆ ಇದೆಯಾ ಕೇಳೋದು? ಚೆನ್ನಾಗಿದೆಯಲ್ಲ ಏಕಾದಶಿ?